ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮಹತ್ವಪೂರ್ಣವಾದ ವಿಷಯದ ಕುರಿತು ಮಾತನಾಡ್ತಾ ಹೋಗೋಣ. ಆ ವಿಷಯ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ವೈದ್ಯರು ಹೇಳ್ತಾರೆ 4ರಿಂದ 5 ಲೀಟ್ರ್ ದಿನಕ್ಕೆ ನೀರು ಕುಡೀರಿ ಅಂತ ಹೇಳಿ. ಇನ್ನೂ ಕೆಲವರು ಹೇಳ್ತಾರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿದ್ರೆ ಸಾಕು ಅಂತ. ಹಾಗಾದರೆ ನಿಜಕ್ಕೂ ನಮ್ಮ ದೇಹಕ್ಕೆ ನೀರು ಎಷ್ಟು ಬೇಕು? ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಇನ್ನು ನಮ್ಮ ದೇಹಕ್ಕೆ ನೀರು ಎಷ್ಟು ಮುಖ್ಯ, ಹಾಗಾದರೆ ಎಷ್ಟು ಸೇವಿಸಬೇಕು ಗುರುಜಿ? ಹರಿ ಶ್ರೀ ಗುರುಭ್ಯೋ ನಮಃ. ಈ ಪ್ರಶ್ನೆ ತುಂಬ ಸರಳ ಆದರೂ ವಿಶೇಷ. ಕೇಳೋದಕ್ಕೂ ಹೇಳೋದಕ್ಕೂ ತುಂಬ ಸರಳ ಆದರೂ ವಿಶೇಷ. ಏನು? ನಮ್ಮ ದೇಹದ ಒಂದು ಪ್ರಕೃತಿಗನುಸಾರವಾಗಿ, ಅದಕ್ಕಿಂತ ಹೆಚ್ಚಾಗಿ ಅವರವರ ದೇಹಕ್ಕೆ ಅನುಸಾರವಾದ ಪ್ರಕೃತಿಗನುಸಾರವಾಗಿ ನೀರು ಬೇಕಾಗತ್ತೆ. ಒಬ್ಬರಿಗೆ ಬೇಕಾದಷ್ಟು ನೀರು ಇನ್ನೊಬ್ಬರು ಕುಡಿಲೇಬೇಕು ಅಂತ ಹೇಳಲಿಕ್ಕೆ ಬರಲ್ಲ. ಈಗ ಏನಾಗಿದೆ ಅಂದರೆ, ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಕುಡಿಬೇಕು ಅಂತ ಯಾರೋ ಹೇಳ್ತಾರೆ, ವೈದ್ಯರೋ ಇನ್ನೊಬ್ಬರೋ ಏನೋ ಹೇಳ್ತಾರೆ, ಅಥವಾ ಪುಸ್ತಕ ಬರೆದು ಏನೋ ಒಂದು ನೋಡ್ತಾರೆ ಅಂತ ಇಟ್ಕೊಳ್ಳಮ್ಮ. ಅದು ಎಲ್ರಿಗೂ ಅನ್ವಯ ಆಗಲ್ಲ. ಅವರ ದಿನಚರಿಯ ಅಭ್ಯಾಸದ ಮೇಲೆ ಅವರಿಗೆ ನೀರಿನ ಅವಶ್ಯಕತೆ ಬರುತ್ತೆ. ಅವರ ದಿನಚರಿ ಅಭ್ಯಾಸ ಏನದು? ಆಹಾರ ಸೇವನೆ ಮಾಡ್ತಕ್ಕಂಥ ಕ್ರಮದಲ್ಲಿ ನೀರಿನ ಅವಶ್ಯಕತೆ ಎಷ್ಟು ಬೇಕು ಅಂತ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಹೊರತು, ಆಹಾರ ಸೇವನೆ ಅಂದರೆ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡೋದು ಗೊತ್ತಿಲ್ವಾ ಅಂತ ಬೇಕಾದಷ್ಟು ಜನಕ್ಕೆ ಅನಿಸುತ್ತೆ. ಸರಿ ಅಂತೀನಮ್ಮ, ತಟ್ಟೆಗೆ ಹಾಕ್ಕೊಂಡು ಊಟ ಮಾಡೋದು ಗೊತ್ತಿಲ್ವ ನಮಗೆ? ಊಟ ಮಾಡೋದು ಅದು ಬೇರೆ ಏನು ಸ್ಪೆಷಲ್ಲು ಅಂದರೆ ಕೆಲವು ಜನರಿಗೆ ಇದಿರುತ್ತೆ. ಹಾಗೆ ನೀರು ಕುಡಿಯೋದು ನಮ್ಗೆ ಗೊತ್ತಿಲ್ವಾ, ಎಷ್ಟು ಬೇಕೋ ದಾವಾದ ಕುಡಿತೀವಪ್ಪ, ಈ ಥರದವರು ಇದ್ದಾರೆ. ಆದರೆ ಹಾಗಿದ್ದ ಮೇಲೆ ನಿನ್ನ ದೇಹಕ್ಕೆ ನೀರು ಸರಿಯಾಗಿ ಕುಡಿತಾ ಇದೆಯಾ? ಅದು ಹೆಣ್ಣು ಹೌದು, ಗಂಡು ಹೌದು, ಮಕ್ಕಳು ಹೌದು, ದೊಡ್ಡವರು ಆಗ್ಬೋದು. ನೀರು ಸರಿಯಾಗಿ ನಿನ್ನ ದೇಹಕ್ಕೆ ಸಿಗ್ತಾ ಇದೆಯಾ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಹೇಗೆ ತಿಳ್ಕೋಬೇಕು ಅನ್ನೋದು ಈ ದಿನದ ವಿಶೇಷ. ಅವರವರ ವೈಯಕ್ತಿಕವಾಗಿ ಗಂಡ ಕುಡಿದಷ್ಟೇ ನೀರು ಬಾಟ್ಲಲ್ಲಿ ಮಾಡ್ಕೊಂಡು ಹೆಂಡ್ತಿನೇ ಕುಡಿಬೇಕು, ಹೆಂಡ್ತಿ ಕುಡಿದಷ್ಟು ಗಂಡನೇ ಕುಡಿಬೇಕು ಇಲ್ಲ. ತಂದೆ ತಾಯಿ ಕುಡಿದಷ್ಟು ನೀರು ಮಕ್ಕಳು ಕುಡಿಯಬೇಕು ಇಲ್ಲ. ಹಾಗಿರಬೇಕಾದ್ರೆ ಒಂದೇ ಥರದ ನೀರು ಅವಶ್ಯಕತೆ ಇದ್ದಿದ್ದರೆ, ಒಂದೇ ಆಹಾರದ ಪ್ರಕ್ರಿಯೆ ಇದ್ದಿದ್ದರೆ ಎಲ್ಲರಿಗೂ ಒಂದೇ ರೀತಿ ಬುದ್ಧಿ ಇರ್ತಿತ್ತು. ಹೌದಲ್ಲಮ್ಮ? ಅಪ್ಪಂದು ಬುದ್ಧಿ, ಅಮ್ಮಂದು ಬುದ್ಧಿ ಒಂದೊಂದು ಥರ ಅಂತ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ. ಅಪ್ಪ ಅಮ್ಮ ಚಿಕ್ಕೋನ್ ಪರವಾಗಿಲ್ಲ, ದೊಡ್ಡೊಂದು ಸರಿ ಇಲ್ಲ ಅಂತಾರೆ. ಸೊ ಈ ಒಂದು ವಿಚಾರದ ರಹಸ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಒಂದೇ ಮನೆಯಲ್ಲಿ ಒಂದೇ ಕುಟುಂಬವಾಗಿದ್ದರೂ, ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದರೂ ಒಬ್ಬೊಬ್ಬರು ಒಂದೊಂದು ರೀತಿ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರಾ ಇಲ್ವಾ? ಇದಕ್ಕೆ ಕಾರಣನೇ ದೇಹಕ್ಕೆ ಬೇಕಾಗಿರುವ ನೀರಿನ ಅವಶ್ಯಕತೆ. ಅದನ್ನು ಮರೆತು ನಾವು ಬದುಕ್ತಾ ಇದ್ದೀವಲ್ಲ, ಅದರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅನಾರೋಗ್ಯವನ್ನು ಅನುಭವಿಸ್ತಾರೆ. ಹಾಗಾದರೆ ಇವಾಗ ನಾವು ಹೆಂಗೆ ತಿಳ್ಕೊಳ್ಳೋದು ನೀವು ಹೇಳೋದ್ರಲ್ಲಿ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಗಳ ಅರ್ಪಣೆಯನ್ನು ಮಾಡಿ ಚಿಕ್ಕ ಮಕ್ಕಳದ ವಿಷಯ ತಗೊಳ್ಳೋಣ ಅಮ್ಮ. ಚಿಕ್ಕ ಮಕ್ಕಳು ಕೆಲವು ಸಲ ಅಮ್ಮ ಬೇಜಾರಾಗತ್ತೆ ಅಂತ ಕೇಳ್ತಾರೆ. ಏನು ಹೇಳ್ಬೋದು ತಾಯಿ ತಂದೆ? ಬೇಜಾರಾಗತ್ತೆ ಅಂದರೆ ಚಿಕ್ಕ ಮಗು ಅದು, ಇನ್ನು ಒಂದು 6-7 ವರ್ಷ ಅಂತ ಇಟ್ಕೊಳ್ಳೋಣ. ಅಮ್ಮ ನನಗೆ ತುಂಬ ಬೇಜಾರು, ಸ್ಕೂಲಿಂದ ಬಂದೆ, ಏನಿಲ್ವಾ, ಎಲ್ಲಿಗೂ ಕರ್ಕೊಂಡು ಹೋಗಲ್ವಾ, ಏನೂ ಕೊಡಲ್ವಾ ಅಂತ ಕೇಳತ್ತೆ. ಪಾಪ ತಾಯಿ ಏನೋ ಒಂದು ಅದಕ್ಕೆ ಇಷ್ಟವಾದದ್ದು ಕೊಡಿಸ್ಬೋದು, ಅಥವಾ ಕರ್ಕೊಂಡೇನೋ ತಿರುಗಿಸ್ಬೋದು, ಏನೋ ಒಂದು ಮಾಡಬಹುದು. ಅದಲ್ಲ ನಿಜವಾಗಿಯೂ ಮಗುವಿನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ, ಸಿಗುವುದಿಲ್ಲ, ಸಿಕ್ಕೇ ಇಲ್ಲ ಇಲ್ಲಿವರೆಗೂ. ಈಗ ಅದೇ ಥರ ಗಂಡ ಆಫೀಸಿಂದ ಬಂದ ತಕ್ಷಣ ಹೆಂಡ್ತಿ ಕೇಳ್ತಾರೆ, ತುಂಬ ಬೇಜಾರಾಗತ್ತೆ ರೀ ನನಗೆ ಅಂತ. ತಪ್ಪೇನಿಲ್ಲ, ಇರೋ ವಿಷಯ ಹೇಳಿದ್ದಾಳೆ. ಏನು ಮಾಡಲಿ ಈಗ ಬೇಜಾರಾದರೆ? ನಾನು ಈಗ ತಾನೇ ಕಷ್ಟಪಟ್ಟು ಬಂದಿದ್ದೀನಿ, ಸಾಕಾಗಿದೆ, ನಾನೇನು ಮಾಡಲಿ? ಸೊ ಅಲ್ಲಿ ಪ್ರಾಬ್ಲಮ್ ಶುರು.
ಗಂಡ ಹೆಂಡತಿ ಚೆನ್ನಾಗಿಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲನೂ ಕೇಳಿ ಜಾತಕ ಕುಂಡ್ಲಿ ತೋರಿಸಿ ಮದುವೆ ಮಾಡಿದೋ ಇಬ್ಬರು ನೋಡಿ ಸಣ್ಣ ವಿಷಯಕ್ಕೆ ಕಿತ್ತಾಡ್ತಾರೆ, ಪ್ರಾಬ್ಲಮ್ ಶುರು. ಮತ್ತು ಮಗು ನಾಳೆ ಬೆಳಗ್ಗೆ ಮತ್ತೆ ಅದೇ ಥರ ಬಂದು ಕೇಳುತ್ತೆ, ಅಮ್ಮ ಬೇಜಾರಾಗತ್ತೆ. ಈ ಸಮಸ್ಯೆಯನ್ನು ಬಗೆಹರಿಸೋದು ಯಾಕೆ ಮಗುಗೆ ಬೇಜಾರು ಈ ವಯಸ್ಸಿಗೆ ಬಂತು ಅಂತ ತಾಯಿ ತಂದೆ ಯೋಚನೆ ಮಾಡಿದ್ದಾರೆ. ಮನೆಗೆ ಇರತಕ್ಕಂಥ ಗಂಡ ಹೆಂಡತಿ ಯಾಕೆ ಈ ರೀತಿ ಬೇಜಾರು ಅಂತ ನನಗೆ ಕಾಟ ಕೊಡ್ತಾಳಲ್ಲ ಅಂತ ಕಂಡಿಡ್ದಿದ್ದರೆ ಈ ಸಮಸ್ಯೆ ಯಾವತ್ತೋ ಪರಿಹಾರ ಆಗ್ತಿತ್ತು. ಖಂಡಿತ. ನನ್ನ ಹೆಂಡತಿ ಇರೋದೇ ಹೀಗೆ ಅಂತ ಗಂಡ ಫಿಕ್ಸ್, ಯಾವಾಗಲೂ ದಿದ್ದೆ ರಾಮಾಯಣ ಅಂತ ಹೇಳಿ ಫಿಕ್ಸ್ ಮಾಡಿಬಿಡ್ತಾರೆ. ಸೊ ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಗಂಡನ ಕೈಲಿ ಅಂತ ಹೆಂಡ್ತಿನೂ ಕೂಡ ಒಂದು ಸೈಡ್ಗೆ ಹೋಗ್ಬಿಡ್ತಾಳೆ. ಇದು ಇಲ್ಲಿ ಫೇಲ್ ಆಯಿತು. ಮಗು ದಿನ ಒಂದು ದಿನ 2 ದಿನ ಸರಿ 3ನೇ ದಿನ ತಾಯಿ ಹಿಡ್ಕೊಂಡು ಬಡಿತಾರೆ. ನಿನಗೇನು ದಿನ ಎಲ್ಲಿನ ತರಣಿ ಎಲ್ಲಿ ಕರ್ಕೊಂಡು ಹೋಗಲಿ, ಅಪ್ಪನ ಕಥೆನೋ ಬೇರೆ ಕಥೆ ಹೇಳಿ ಆ ಮಗುನ ಅಥವಾ ಅಳೋದೋ ಏನೋ ಮಾಡಿ ಮಗು ಹೋಗುತ್ತೆ. ಸೊ ಈ ರೀತಿ ಸಮಸ್ಯೆಯನ್ನು ಈ ಬೇಜಾರು ಅಂತಕ್ಕಂಥದ್ದು ಏನಕ್ಕೆ ಬರುತ್ತೆ ಅಂತ ಪ್ರಶ್ನೆ ಇರಬೇಕಾದ ವಿಷಯ ಇವತ್ತು. ಹೌದು. ಈಗ ಯಾರಿಗಿಲ್ಲಮ್ಮ ಬೇಜಾರು? ಎಲ್ರಿಗೂ ಇರುತ್ತೆ. ಯಾಕೆ ಬೇಜಾರು? ಕಾರಣ ಅವ್ರು ಹೇಳ್ಬೋದು, ನನಗೆ ಸಿನಿಮಾ ನೋಡಬೇಕು ಅಥವಾ ಇನ್ನೊಂದು ಆಗಬೇಕು, ಇನ್ನೊಂದಕ್ಕೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಅದು ತಿನ್ನಬೇಕು ಹೇಳ್ಬೋದು. ಆ ಬೈಕೆ ಯಾಕೆ ಬರಬೇಕು? ಏನಿದೆ ಮನೆಯಲ್ಲಿ ಅಭ್ಯಾಸದಲ್ಲಿ ಏನಿದೆ ಅದನ್ನು ಕೇಳಬೇಕು, ಅದನ್ನು ಅವ್ರು ಕೊಡ್ಬೋದು, ಬಳಸ್ಬೋದು. ಇಲ್ಲ ನನಗೆ ಅದು ಬೇಡ ಇನ್ನೊಂದು ಬೇಕು. ಸೊ ಈ ರೀತಿ ಬಯಕೆಗಳು ಈ ರೀತಿಯಾಗಿ ಅತಿರೇಕಕ್ಕೆ ಹೋಗುವಂಥದ್ದೇ ಬೇಜಾರಿನ ಮೂಲ ಸಮಸ್ಯೆ. ಈ ಬೇಜಾರು ಅಂತಕ್ಕಂಥದ್ದು ಬರೋದಕ್ಕೆ ಕಾರಣ ನಾವು ಒಂದು ತಿಳ್ಕೋಬೇಕು, ಬೆಳಿಗ್ಗೆ ಏಳಬೇಕಾದ್ರೆ ಸುಮಾರು ಜನಕ್ಕೆ ಕೈ ಕಾಲು ಬೆನ್ನು ನೋವು ಬರುತ್ತೆ. ಬೆಳಿಗ್ಗೆ ಏಳಬೇಕಾದ್ರೆ ನೋವು ಬರುತ್ತೆ. ಅದಕ್ಕೆ ಅವರು ಕೆಲಸ ಮಾಡಿದೆ ಅದಕ್ಕೆ ನೋವು ಬಂತು ಅಂತಾನೋ, ಜರ್ನಿಗೆ ಹೋದೆ ಅದಕ್ಕೆ ನೋವು ಬಂತು ಅಂತಾನೋ, ಅಥವಾ ಹಾಕ್ಕೊಂಡಿರೋ ಪಿಲ್ಲೋ ಸರಿ ಇಲ್ಲ ಅಂತಾನೋ ಏನೋ ಒಂದು ಕಾರಣ ಮಾಡಿ ಅದು ನನಗೆ ಮುಚ್ಚಾಕ್ಕೊಂಡು ನಾಳೆ ಬೆಳಗೂ ಅದನ್ನೇ ಮಾಡ್ಕೋತಾರೆ. ಅದೇ ಅಭ್ಯಾಸ. ಆಮೇಲೆ ಅವ್ರು ಹೇಳ್ತಾರೆ ನನಗೆ ಯಾವಾಗಲೂ ಅಷ್ಟೇ ಮೇಲೆ ಕೇಳೋಕ್ಕಾಗಲ್ಲ, ರಾತ್ರಿ ಅಂದ್ಕೊಂಡು ಮಲ್ಕೋತೀನಿ ಬೇಗ ಹೇಳೋಣ ಅಂತ, ಆಗೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಹೌದಲ್ಲಮ್ಮ? ಈ ಸಮಸ್ಯೆಗೆ ನಾವು ಪರಿಹಾರ ಏನಪ್ಪ, ಪೂಜೆ ಮಾಡೋದಾ? ಆಗಲ್ಲ. ಮತ್ತು ಏನು ಮಾಡೋದು? ಅದೇ ಈ ರಹಸ್ಯ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ, ಅದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಟರೆ ಏನಪ್ಪ ಇಷ್ಟೆಲ್ಲ ಸಮಸ್ಯೆ ಆಗೋದಕ್ಕೆ ಕಾರಣ ಅಂತಕ್ಕಂಥ ಒಂದು ವಿಚಾರಕ್ಕೆ ಮೂಲ ಕಾರಣ ರಾತ್ರಿ ಅಂತಕ್ಕಂಥದ್ದು ಏನಿರುತ್ತೆ, ಆ ರಾತ್ರಿಯನ್ನು ಮಕ್ಕಳಿಗೆ ಅತಿ ಮುಖ್ಯವಾಗಿ ಮೊದಲನೇ ಭಾಗ ಪ್ರತಿ ತಂದೆ ತಾಯಿಗಳು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಅದರಲ್ಲೂ ಎಕ್ಸಾಮ್ ಟೈಮು ಅಂದರೆ ಇನ್ನೊಂದು ಸ್ವಲ್ಪ ವಿಶೇಷ. ಹೌದಾ? ಚೆನ್ನಾಗಿ ಮಕ್ಕಳು ಓದಬೇಕು. ಇದಕ್ಕೆ ಯಾರು ಬೇಜಾರು ಮಾಡ್ಕೋತಿರೋ ಏನೋ ಗೊತ್ತಿಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ. ಒಂದಂತೂ ಇದನ್ನು ನೀವು ಪ್ರಯೋಗ ಮಾಡಿ ನೋಡ್ಬೋದು, ಮಕ್ಕಳಲ್ಲಿ ಎಷ್ಟು ಬದಲಾವಣೆ ಬರುತ್ತೆ ಅಂತ, ನಿಮ್ಮಲ್ಲಿ ಎಷ್ಟು ಬದಲಾವಣೆ ಬರುತ್ತೆ ಅಂತ ನೋಡ್ಬೋದು. ಹೇಳಿದ ತಕ್ಷಣ ಮಕ್ಕಳು ಓದಿಸ್ಬಾರ್ದು ಹಾಗಾದರೆ ಅಂತ ಅಂದ್ಕೊಳ್ಳೋದಲ್ಲ, ಅದ್ರ ಸತ್ಯ ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ರಾತ್ರಿ ಓದೋದು ಯಾರು ತಂದೆ ತಾಯಿ ಅಭ್ಯಾಸ ಮಾಡಿರ್ತಾರೆ ಆ ಮಗುವಿಗೆ ಸದಾ ಬೇಜಾರು. ಪ್ರತಿ ತಂದೆ ತಾಯಿಗಳು ರಾತ್ರಿ ಓದೋ ಅಭ್ಯಾಸ ಯಾವ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ, ಮಾಡಿಸ್ತಾ ಇರ್ತಾರೆ, ಮನೆ ಪಾಠಕ್ಕೆ ಕಳಿಸ್ತಾರೆ. ಸ್ಕೂಲಿಂದ ಬಂತು ಓಡು ಎಲ್ಲಿಗೆ? ಮನೆ ಪಾಠಕ್ಕೆ. ಎಕ್ಸಾಮು ವ್ಯತ್ಯಾಸ ಆಗ್ಬಿಟ್ರೆ ಅಲ್ವಾ? ಅಲ್ಲಿಂದ ಬಂತು ಹೋಮ್ವರ್ಕೋ ಓದೋದೋ ಪುನಃ ಶುರು ಮಾಡಿಸ್ತಾರೆ. ಈ ರೀತಿಯಾಗಿ ಮಗುವಿನ ಭವಿಷ್ಯವನ್ನು ಚೆನ್ನಾಗಿ ಮಾಡ್ತೀನಿ ಅಂತ ತಿಳಿದಿರ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾತ್ರಿ ಓದು ಯಾವ ಮಕ್ಕಳಿಗೆ ಕೊಡ್ತೀರೋ ಆ ಮಕ್ಕಳ ಆಯಸ್ಸನ್ನು ಕಡಿಮೆ ಮಾಡ್ತೀರಾ, ಆ ಮಕ್ಕಳ ಜ್ಞಾಪಕ ಶಕ್ತಿ ಕಡಿಮೆ ಮಾಡ್ತೀರಾ, ಆ ಮಕ್ಕಳ ದೇಹವನ್ನು ಪೂರ್ಣವಾಗಿ ಮನಸ್ಸಿಗೂ ದೇಹಕ್ಕೂ ಸಂಬಂಧವಿಲ್ಲದ ರೀತಿಯಲ್ಲಿ ಹುಚ್ಚುಚ್ಚಾಗ ಆಳೋ ರೀತಿಯಲ್ಲಿ ನೀವು ರೆಡಿ ಮಾಡ್ತಾ ಇದ್ದೀರಾ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಪಾಠ ಎಷ್ಟು ಚಂದ, ಇದನ್ನು ನೀವು ಎಷ್ಟೋ ಮಕ್ಕಳು ಆಗ್ತಕ್ಕಂತಹ ವಿಚಾರದಲ್ಲಿ ಎಷ್ಟು ನಾವು ಸಮಸ್ಯೆ ಸಿಕ್ಕಾಕ್ಕೊಂಡಿದ್ದೀವಿ, ನಮ್ಮ ಮಕ್ಕಳಿಗೆ ಎಷ್ಟು ಶಿಕ್ಷೆಯನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಸಣ್ಣ ಉದಾಹರಣೆ, ಮೂಲಾ ನಕ್ಷತ್ರದಲ್ಲಿ ಯಾರಾದರೂ ಹುಟ್ಟಿದರೆ ಕರೆ ಸಿಕ್ಕಿದ್ರೆ, ಮೂಲಾ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಕರೆಯನ್ನು ನಿಮಗೆ ಸಿಕ್ಕಿದ್ರೆ ಇವಾಗ ಇದರ ವಿವರಣೆಯನ್ನು నేను ತೋರಿಸ್ಕೊಡ್ತೀನಿ. ಈ ನಕ್ಷತ್ರದಲ್ಲಿ ಯಾಕೆ ಈ ರೀತಿ ಮಕ್ಕಳು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮದುವೆ ಮಾಡಬೇಡಿ ಅಂತ ಹೇಳ್ತೀನಿ. ನಾನು ಅಂದರೆ ನನ್ನ ವೈಯಕ್ತಿಕ ಅಲ್ಲ, ಅವರಿಗೆ ಮದುವೆ ಬೇಡ.
ಯಾಕೆ ಅಂದರೆ ಆ ಕಾರಣ ಸಿಕ್ಕಿದ್ರೆ ಹೇಳ್ಸ್ಕೊಡ್ತೀನಿ, ಯಾಕೆ ಮದುವೆ ಬೇಡ ಅಂತ ಹೇಳಿದೆ ಅಂತ ಆ ಥರ ಕರೆ ಬಂದಾಗ ಹೇಳ್ಕೊಡೋಣ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರತಿ ಮನುಷ್ಯ ಚಟುವಟಿಕೆಗಳಲ್ಲೇ ಇರಬೇಕು. ಹೌದಲ್ಲಮ್ಮ? ಯಾವಾಗಲೂ ಚಟುವಟಿಕೆಯಲ್ಲೇ ಇರಬೇಕು. ಏನೋ ಬೇಜಾರು, ಏನೇನೋ ಜ್ಞಾಪಕ ಬರುತ್ತೆ, ಏನು ಮಾಡೋಕ್ಕೂ ಮನಸ್ಸಿಲ್ಲ, ಇವರನ್ನು ಎಲ್ಲಿ ತಗೊಂಡೋಗಿ ರಿಪೇರಿ ಮಾಡ್ತೀರಾ? ಹಾಗಲ್ಲ ಗುರುಜಿ. ಇದಕ್ಕೆ ಮೆಡಿಸಿನ್ ಕೊಡ್ತೀರಾ? ಇಲ್ಲ. ಇದಕ್ಕೇನು ಹೇಳುತ್ತೆ ಅಂದರೆ ಧರ್ಮದಲ್ಲಿ ಆಹಾರಕ್ಕಿಂತ ಹೆಚ್ಚಾಗಿ, ನಾವು ಸೇವನೆ ಮಾಡುವ ಆಹಾರಕ್ಕಿಂತ ಹೆಚ್ಚಾಗಿ ಔಷಧ ಮಾತ್ರೆಗಳೇ ಅಧಿಕವಾಗಿ ಪಡೆಯಬೇಕಾಗತ್ತೆ. ಊಟ ತಿಂಡಿ ಇಲ್ಲ, ಮಾತ್ರೆ ತಪ್ಪದೆ ಬೆಳಗ್ಗೆ ಆಳೊಟ್ಟೆಯಲ್ಲಿ ತಿಂದ ಮೇಲೆ ಮಧ್ಯರಾತ್ರಿಯಲ್ಲಿ ಸಂಜೆ ಊಟಕ್ಕೆ ಮುಂಚೆ ಮಲಗಕ್ಕೆ ಮುಂಚೆ ಎದ್ದ ಮೇಲೆ ಈ ಥರದ ಆಹಾರ ಮಾತ್ರೆಗಳನ್ನು ಆಹಾರ ತಿಂದು ದೇಹದಲ್ಲಿ ಬದುಕುವಂಥ ಭಗವಂತ ಕಳಿಸಿರೋದು. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲದಕ್ಕೂ ಔಷಧಿ ಮಾತ್ರೆಗಳನ್ನು ಆಹಾರಕ್ಕಿಂತ ಅತಿಯಾಗಿ ಬಳಸುವ ಮಟ್ಟಕ್ಕೆ ಬಂದಿದ್ದೀವಿ. ಅಂದರೆ ಈ ರಾತ್ರಿ ಕಹಾನಿ, ಈ ರಾತ್ರಿ ಅಭ್ಯಾಸವನ್ನು ಯಾರು ಕಡಿಮೆ ಮಾಡ್ತೀರಾ ಮಕ್ಕಳಿಗೆ ಆಯಸ್ಸಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಅಪ್ಪ ಅಮ್ಮ ಒಂದು ಮಾಹಿತಿ ಕೊಡ್ತಾರೆ, ಚೆನ್ನಾಗಿ ಓದಬೇಕಪ್ಪ ನೀನು, ಓದ್ಬಿಟ್ಟು ಒಳ್ಳೆ ಕೆಲಸ ತಗೋಬೇಕು. ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು, ಚೆನ್ನಾಗಿರೋ ಓದ್ಬಿಟ್ಟು ಒಳ್ಳೆ ಕೆಲಸ ತಗೋಬೇಕು. ಯಾಕೆ ಕೆಲಸ ತಗೊಳ್ಳೋದು? ಮದುವೆ ಮಾಡ್ಕೋಬೇಕಲ್ಲ, ಒಳ್ಳೆ ಕಡೆ ಹುಡುಗಿನ, ಒಳ್ಳೆ ಕಡೆ ಹುಡುಗನ, ಒಳ್ಳೆ ಹುಡುಗನ ಮದುವೆ ಮಾಡ್ಕೋಬೇಕಲ್ಲ, ಅದಕ್ಕೆ ಚೆನ್ನಾಗಿ ಓದು. ಆಮೇಲೆ ಮದುವೆ ಆದಮೇಲೆ ನೀವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕಲ್ವಾ, ಇಷ್ಟು ಪೀಠಿಕೆ ಹಾಕ್ತಾರೆ. ಅಮ್ಮ ನಿಜವಾಗಲೂ ಇದು ಸಾಧ್ಯ ಇಲ್ಲ. ಅವರ ಕಲ್ಪನೆ ತಪ್ಪಲ್ಲ, ಹೇಳುತ್ತಿರುವುದು ತಪ್ಪಲ್ಲ. ನಿಜವಾಗಿಯೂ ಮಕ್ಕಳಿಗೆ ನಾವು ಏನು ಹೇಳಬೇಕಿತ್ತು, ಏನು ಕಲಿಸ್ಬೇಕಿತ್ತು ಅದನ್ನು ಬಿಟ್ಟರು. ಮಕ್ಕಳಿಗೆ ಫುಲ್ಲು ಈ ರಾಜಕೀಯದವ್ರು ಹೇಳ್ದಂಗೆ ಪುಕ್ಕಟ್ಟಿಯಾದ ಮಾತುಗಳು ಹೇಳ್ಬಿಟ್ರು. ಚೆನ್ನಾಗಿ ಓದ್ಕೋ, ಒಳ್ಳೆ ಕೆಲಸ ತಗೋ, ಮದುವೆ ಮಾಡ್ಕೋ, ಚೆನ್ನಾಗಿರು. ಇದು ರಾಜಕೀಯದವ್ರು ಹೇಳ್ದಂಗೆ ಮಾತು. ನಾನು ಗೆದ್ದರೆ ನಿಮ್ಮೂರಿಗೆ ಚರಂಡಿ ಹಾಕಿಸ್ತೀನಿ, ಅದು ಹಾಕ್ಸೋದು ಬಿಡೋದು ಆಮೇಲೆ. ಸೊ ತಂದೆ ತಾಯಿಗಳು ಮಕ್ಕಳನ್ನು ಈ ರೀತಿ ದಾರಿ ತಪ್ಪಿಸುವ ಒಂದು ಪದ್ಧತಿ ನಮ್ಮಲ್ಲಿ ಬಂದಿದೆ ಅಂತ ಯಾಕೆ ತಿಳ್ಕೊತಾ ಇಲ್ಲ ಅಂತಕ್ಕಂಥದ್ದೇ ಈ ದಿನದ ಒಂದು ವಿಚಾರ. ಪ್ರತಿಯೊಬ್ಬರು ಗಾಬರಿ ಆಗೋದು ಬೇಡ. ಮಕ್ಕಳಿಗೆ ಜ್ಞಾಪಶಕ್ತಿ ಇರಬೇಕು. ಅಪ್ಪ ಅಮ್ಮನ ವಾದ, ಮಕ್ಕಳಿಗೆ ಜ್ಞಾಪಶಕ್ತಿ ಇಲ್ಲ, ಅಪ್ಪ ಅಮ್ಮನಿಗೂ ಇಲ್ಲ. ಬೇಜಾರು ಕೋಪ ಹೋಗೇ ಇಲ್ಲ, ಮಕ್ಕಳಿಗೂ ಹೋಗಿಲ್ಲ, ಇವ್ರಿಗೂ ಹೋಗಿಲ್ಲ. ಅಂದ ಮೇಲೆ ನೀವು ಓದಿಸುತ್ತಿರುವ ರೀತಿ, ನಿಮ್ಮ ಮಕ್ಕಳಿಗೆ ಕರ್ಕೊಂಡೋಗ್ತಾ ಇರ್ತಕ್ಕಂಥ ದಾರಿ, ನೀವು ಬಂದಂಥ ದಾರಿ ಎಷ್ಟರ ಮಟ್ಟಕ್ಕೆ ಚೆನ್ನಾಗಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ನಿಮಗೆ ಉತ್ತರ ಇಲ್ಲಿವರೆಗೂ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಅದನ್ನು ಪ್ರತಿಯೊಬ್ಬರು ತಿಳ್ಕೊಳ್ತಕ್ಕಂಥದ್ದು ರಾತ್ರಿ ಅಂತಕ್ಕಂತಹ ವಿಚಾರದಲ್ಲಿ ನಾವು ಬೆಳಿಗ್ಗೆ ಮಾಡುವಂತಹ ಕೆಲಸನ ಮಾಡಿಸುವಂಥ ಕೆಲಸ, ಓದೋದಿರ್ಬೋದು, ಕೆಲಸ ಇರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಪೂಜೆ ಮಾಡೋದಿರ್ಬೋದು, ನೀವೇನೋ ಮಾಡ್ಕೊಳ್ಳಿ, ಅದನ್ನು ರಾತ್ರಿ ಅನ್ನೋದನ್ನು ಬಿಲ್ಕುಲ್ ದೂರ ಮಾಡಿಕೊಂಡು ರಾತ್ರಿಯನ್ನು ನಮ್ಮ ನಿದ್ದೆಗೆ ಮಾತ್ರ ಬಳಸ್ತೀನಿ ಅಂತ ಪ್ರಯತ್ನ ಪಟ್ಟರೆ, ಮಕ್ಕಳಿಗೆ ಬೇಗ ಮಲಗಿಸ್ತೀನಿ, ಬೇಗ ಏಳಿಸ್ತೀನಿ ಅಂತ ಪ್ರಯತ್ನ ಪಟ್ಟರೆ ಮಕ್ಕಳ ಭವಿಷ್ಯ ಎಲ್ಲದಕ್ಕಿಂತ ಕೊನೆಯಲ್ಲಿ ಚೆನ್ನಾಗಿ ಮದುವೆ ಮಾಡ್ಕೊಂಡು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋರಿಗೆ ಒಂದು ಕೊನೆಯ ಸಂದೇಶ ಕೊಡ್ತೀನಿ. ಇಟ್ಸ್ ಎ ಬ್ರೇಕಿಂಗ್ ನ್ಯೂಸ್. ಏನು? ಅವರಿಗೆ ಮಕ್ಕಳಾಗಲ್ಲ. ಮದುವೆ ಆಯಿತು, ಒಳ್ಳೆ ಕೆಲಸ ಆಯಿತು, ಮದುವೆ ಮಾಡ್ಕೊಂಡ್ರು, ಪೇರು ಸೂಪರು, ಒಳ್ಳೆ ಸಂಬಳ ಆಯಿತಾ, ಮಕ್ಕಳು ಸಂತಾನ ಭಾಗ್ಯ ಇಲ್ಲ, ಬಾಯ್ ಟಾಟಾ, ಊರೆಲ್ಲ ಹುಡುಕ್ತಾರೆ, ಏನು ಮಾಡೋದು, ಮಕ್ಕಳಾಯ್ತಾ ಇಲ್ಲ. ಅಮ್ಮ ಕುಡಿಯೋ ನೀರಿಂದ ಎಲ್ಲಿವರೆಗೂ ಕ್ಲೈಮ್ಯಾಕ್ಸ್ ಹೋಗುತ್ತೆ ಸ್ವಲ್ಪ ಯೋಚನೆ ಮಾಡಮ್ಮ. ಇದಿಷ್ಟು ಭಗವಂತನ, ಅದು ನಿಜಕ್ಕೂ ಹೇಳ್ತೀನಿ, ಜಲ ಅಂತ ಹೇಳ್ತೀವಿ ನಾವು, ನೀರು ಅಂತ ಹೇಳ್ತೀವಿ ಏಕವಚನ. ಅದನ್ನು ಸರಿಯಾಗಿ ಹೇಳಬೇಕಾದ್ರೆ ಜಲ ತೀರ್ಥ ಅಂತ ಹೇಳಬೇಕು. ನಾರಾಯಣ, ಶ್ರೀಮನ್ ನಾರಾಯಣ ವಾಸ ಮಾಡ್ತಕ್ಕಂಥದ್ದು ನೀರಲ್ಲಿ, ಬೆಂಕಿಯಲ್ಲಿ, ಭೂಮಿಯಲ್ಲಿ ತಿಳ್ಕೊಂಡಿದ್ದೀವಿ ನಾವು. ಆದರೆ ಅದನ್ನು ನೀರು ಕೊಡು, ನೀರು ಕುಡಿ ಹಿಂಗೆ ಹೇಳ್ತೀವಿ, ಅನ್ನ ತಿನ್ನು ಅಂತೀವಿ. ಅದಕ್ಕೊಂದು ಪ್ರಧಾನವಾಗಿರ್ತಕ್ಕಂಥ ಒಂದು ಪದ ಬಳಸುವಷ್ಟು ನಮ್ಗೆ ಗೊತ್ತಿಲ್ಲ. ಆಮೇಲೆ ದೇವ್ರ ಪೂಜೆ ಮಾಡ್ತೀನಿ, ಇಷ್ಟೊಂದೆಲ್ಲ ಮಾಡಿದೆ ಅಂತ ಹೇಳ್ತೀರಾ. ಏನು ಮಾಡಿ ಏನು ಪ್ರಯೋಜನ? ಬಳಸ್ತಕ್ಕಂಥ ಪದಗಳಲ್ಲಿ, ಆ ಅಕ್ಷರಗಳಲ್ಲಿ ಭಗವಂತನ ಶಕ್ತಿಯನ್ನು ಎಷ್ಟರ ಮಟ್ಟಕ್ಕೆ ನಾವು ಬಳಸ್ಕೋಬೇಕು. ಆ ಸತ್ಯ ನಮ್ಗೆ ಅರ್ಥ ಆದಾಗ ನೀರು ಅಂತ ನಾವು ಕೇವಲ ಹೇಳ್ತೀವಿ. ಆ ನೀರು ಎಂಥ ಅದ್ಭುತವಾಗಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂತಹ ಆ ಪಾತಾಳದಲ್ಲಿರ್ತಕ್ಕಂಥ ನೀರಿಗೆ ನಾವು ದುಡ್ಡು ಕೊಡಲ್ಲ. ಬೋರ್ ತೆಗೆಯೋನಿಗೆ, ಒಡೆಯೋನಿಗೆ ದುಡ್ಡು ಕೊಡ್ತೀವಿ, ಹೌದಲ್ಲಮ್ಮ? ನೀರಿಗೆ ದುಡ್ಡು ಕೊಡ್ತೀವಾ? ಇಲ್ಲ ಅಲ್ಲ. ನಮಗಿನ್ನೂ ಈ ಸತ್ಯನೇ ಗೊತ್ತಾಗಿಲ್ಲ. ಈಗ ಕರೆ ಇದೆಯಾ? ಹೌದು ಗುರುಜಿ.
ಸಿದ್ದಾಪುರದಿಂದ ಶ್ರೀರಾಮ್ ಅಂತ ಕಾಲರ್ ಇದ್ದಾರೆ. ನಮಸ್ತೆ ಶ್ರೀರಾಮ್ ಅವರೇ. ನಮಸ್ತೆ ಗುರುಗಳೇ. ಗುರುಗಳೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ನಿಮ್ಮ ನಕ್ಷತ್ರ ತಿಳಿಸಿ. ಪುಷ್ಯ ನಕ್ಷತ್ರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ದಾಂಪತ್ಯ ವಿಚಾರವಾಗಿ ಮಾತಾಡಬೇಕಿತ್ತು ಗುರುಗಳ ಹತ್ರ. ಹಲೋ. ಹಲೋ. ಹಾಂ, ಗುರುಗಳೇ, ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ. ಓಕೆ. ಏನು ಓದಿದ್ಯಾ ಅಣ್ಣ? ನಾನು ಇಂಜಿನಿಯರಿಂಗ್ ಓದಿದ್ದೇನೆ ಗುರುಗಳೇ. ವೆರಿ ಗುಡ್. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 3 ವರ್ಷ ಆಯ್ತು ಗುರುಗಳೇ. ಹೇಗಿದೆ ಜೀವನ? ಜೀವನ ಏನು ಡೈವರ್ಸ್ ಅಂತ ಹೋಗ್ಬಿಟ್ಟಿದೆ ಗುರುಗಳೇ ಇವಾಗ. 3 ವರ್ಷಕ್ಕೇನೆ? ಹೌದು ಗುರುಗಳೇ. ಅಲ್ಲಿ ನಿನ್ನ ತೀರ್ಮಾನನ ನಿಮ್ಮ ಶ್ರೀಮತಿಯವ್ರ ತೀರ್ಮಾನ ಬೇಡ ಅಂತ? ಅಂದ್ರೆ ಅವಳು ನನ್ನ ಮೇಲೆ ಒಂದು ಕೇಸ್ ಹಾಕಿದಾಳೆ ಗುರುಗಳೇ, ಮೇಂಟೆನೆನ್ಸ್ ಕೇಸ್ ಅಂತ ಹೇಳ್ಬಿಟ್ಟು. ನಾವು ಆಮೇಲೆ ನಾನು ಅವಳಿಗೆ ಡೈವರ್ಸ್ ಬೇಡ ಅಂತಾನೆ ಹೇಳಿದೆ ಗುರುಗಳೇ ಕೋರ್ಟ್ ಅಲ್ಲಿ. ಆದ್ರೆ ನಾನು ಡೈವರ್ಸ್ ಹಾಕಿದ್ದು ಗುರುಗಳೇ. ನಾನು ಡೈವರ್ಸ್ ಕೊಡ್ಬೇಕು ಅಂತ ಹಾಕಿದ್ದಲ್ಲ. ಅವಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಬಿಟ್ಟು ಬೇರೆಯವ್ರು ಹೇಳಿದ ಮಾತೆಲ್ಲ ತಿಳ್ಕೊಬಿಟ್ಟು ಈಗ ದೂರ ಆಗಿದ್ದಾಳೆ ಗುರುಗಳೇ. ಕೋರ್ಟ್ ಅಲ್ಲಿ ಮಗು ಇದೆ. ಅವಳ ಪಾದಕ್ಕೂ ಬಿದ್ದಿದ್ದೀನಿ ಎಲ್ಲರ ಎದುರುಗಡೆ ಗುರುಗಳೇ. ಆದ್ರೂ ಎಷ್ಟು ಹೇಳಿದ್ರು ಅವಳಿಗೆ ಕನ್ವಿನ್ಸ್ ಇಲ್ಲ. ಮಗು ಭವಿಷ್ಯ ಅಂದ್ರೆ ಯೋಚನೆ ಆಗ್ತಿದೆ ಗುರುಗಳೇ. ಒಂದು ನಿಮಿಷ, ಮಗು ನಕ್ಷತ್ರ ಏನು? ಪುಷ್ಯ ನಕ್ಷತ್ರ ಗುರುಗಳೇ. ಸೇಮ್ ನಂದು ಪುಷ್ಯ ನಕ್ಷತ್ರ ಗುರುಗಳೇ. ಅಣ್ಣ, ಮಗು ಯಾವಾಗ ನಿಮ್ಮ ಹೆಂಡತಿ ಹೊಟ್ಟೆಗೆ ಪ್ರವೇಶ ಆಯ್ತೋ ಆಗಲೇ ಬಂತು ನಿಮಗೆ ವಿಚ್ಛೇದನಕ್ಕೆ ಕತ್ರಿ. ನೀನು ನಿನ್ನ ಹೆಂಡತಿ ಕಾಲಿಗೆ ಬಿಡಕ್ಕೆ ಹೋಗ್ಬೇಡ. ನಂದೇನು ತಪ್ಪು ಮಾಡಿದ್ದೀನಿ ಅಂತ ನೀನು ತಿದ್ದುಕೊಳ್ಳೋಣ. ನಿನ್ನ ಹೆಂಡತಿ ಕಾಲು ಯಾಕೆ ಬೀಳ್ತೀಯಾ ಗುರುಗಳೇ? ಮಗು ಭವಿಷ್ಯ. ಒಂದು ನಿಮಿಷ, ಭವಿಷ್ಯ ಅವಳಿಗೂ ಗೊತ್ತು. ತಾಯಿಗೆ ತಂದೆಗಿನ ತಾಯಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ನಾನು ಹೇಳೋದಿಷ್ಟೇ, ನೀನು ಮದುವೆ ಆಗುವಾಗ ನಾನು ಪುಷ್ಯ ನಕ್ಷತ್ರಕ್ಕೆ ಮದುವೆ ಚೆನ್ನಾಗಿರುತ್ತಾ ದಾಂಪತ್ಯ ಯಾವುದೇ ಹೆಣ್ಣು ನೀನು ಲವ್ ಯಾರು ಮಾಡು ಅರೇಂಜ್ ಯಾರು ಮಾಡ್ಕೊಳ್ಳಿ, ನನಗೆ ಸಿಗುವ ಹೆಂಡತಿ ನನಗೆ ಸೂಕ್ತವಾದ ಹೆಂಡತಿ ದಾಂಪತ್ಯ ಇದೆಯಾ ಅಂತ ಕೇಳ್ದೇನಣ್ಣ ನೀನು? ಇಲ್ಲ ಇಲ್ಲ ಗುರುಗಳೇ. ತಪ್ಪ್ಯಾರ್ದು? ನಮ್ಮದೇ. ಓಕೆ, ಎರಡನೇ ವಿಷಯಕ್ಕೆ ಬರ್ತೀನಿ. ನಿಮ್ಮ ತಂದೆ ಎಲ್ಲಿ? ಊರಲ್ಲಿದ್ದಾರೆ ಗುರುಗಳೇ. ಎಲ್ಲಿದ್ದಾರೆ? ಊರಲ್ಲಿ. ಯಾವ ಊರು? ನಮ್ಮ ಸಿದ್ದಾಪುರ ಗುರುಗಳೇ. ನಾವಿರೋದು ಬೆಂಗಳೂರಲ್ಲಿ. ಸಿದ್ದಾಪುರ ಗುರುಜಿ. ನಿಮ್ಮ ತಂದೆಗೆ ಎಷ್ಟು ವಯಸ್ಸು? 60 ಗುರುಗಳೇ. ಅವ್ರ ಜೊತೆ ಯಾರಿದ್ದಾರೆ? ಅಮ್ಮ ಇರ್ತಾರೆ. ಅಪ್ಪ ಅಮ್ಮ ಇಬ್ಬರೇ? ಹೌದು ಗುರುಗಳೇ. ನೀವೆಷ್ಟು ಮಕ್ಕಳು? 2. ನಿನಗೆ ತಂಗಿನ? ತಂಗಿ ಗುರುಗಳೇ. ತಂಗಿ ಮದುವೆ ಆಯ್ತಾ? ಮದುವೆ ಆಗಿದೆ ಗುರುಗಳೇ. ಎಷ್ಟು ವರ್ಷ ಆಯಿತು? ಅವ್ರದ್ದು 6 ವರ್ಷ ಆಯ್ತು. ಅವ್ರಿಗೆ ಮಗು? ಹೆಣ್ಣು ಮಗು ಇದೆ ಗುರುಗಳೇ. ಆ ಮಗು ಹೆಸರೇನು? ಪಂಚಮಿ ಅಂತ ಗುರುಗಳೇ. ಅಬ್ಬಬ್ಬ, ಎಲ್ಲಿ ಹುಡುಕಿದ್ರಪ್ಪ ಇದು ಗುರುಗಳೇ? ಎಲ್ಲಿತ್ತು ಈ ಹೆಸರು? ಒಂದೇ ಏನು ತಿಥಿ ನಕ್ಷತ್ರ ತಿಥಿನೇ ತಗೊಂಡವಳು ಮಗು ಹೆಸರು ಇಟ್ಬಿಟ್ಟಿದ್ರಲ್ಲ. ಯಾರು ಈ ಪುಣ್ಯಾತ್ಮರು ಹೇಳಿದ್ನ? ಇಲ್ಲ, ಅವಳು ಚಾಯ್ತು ಗುರುಗಳೇ. ನಾವು ಮಧ್ಯದಲ್ಲಿ ಏನು ಮಾತಾಡಿಲ್ಲ. ಅವಳು ಅವ್ರ ಗಂಡ. ಮಗು ಸಣ್ಣ ಇದೆ ದಪ್ಪ ಇದೆಯಾ? ಮಗು ದಪ್ಪ ಇದೆ ಗುರುಗಳೇ. ಓಕೆ, ಈಗ ನಾನು ನಿನಗೆ ಒಂದು ಪ್ರಶ್ನೆ ಏನು ಕೇಳ್ತೀನಿ ಅಂದರೆ, ಈಗ ನೀನು ಒಬ್ಬನೇ ಮಗ ಅಲ್ವೇನಪ್ಪ? ಹೌದು ಗುರುಗಳೇ. ನೀನು ಎಲ್ಲಿದೆಯಾ ಈಗ? ಬೆಂಗಳೂರಲ್ಲಿ. ನಿಮ್ಮಪ್ಪ ಎಲ್ಲವರೇ? ಊರಲ್ಲಿದ್ದಾರೆ? ಹೌದು ಗುರುಗಳೇ. ನೀನು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ಬೆಂಗಳೂರಿಗೆ ಬಂದು 10 ವರ್ಷ ಆಯಿತು ಗುರುಗಳೇ. ಓಕೆ, ಈಗ ನಿನಗೆ ಪ್ರಶ್ನೆ ಆಗಲ್ವಾ, ನಾನಿರೋನು ಒಬ್ಬ ಮಗ, ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕಿತ್ತು, ನಾನು ಇಲ್ಲಿದ್ದೀನಿ, ಅವ್ರು ಅಲ್ಲವರೇ ಅಂತ ಅನ್ಸಲ್ವಾ ನಿನಗೆ? ಅನ್ಸುತ್ತೆ ಗುರುಗಳೇ. ಒಂದು ನಿಮಿಷ, ಇದಕ್ಕೆ ಅರ್ಥ ಏನಾದ್ರು ಹೇಳೋಕ್ಕಾಗತ್ತಾ? ಏನಕ್ಕೆ ಇದು ಅಂದರೆ, ಕುಟುಂಬ ಹೊಡೀತು, ಕುಟುಂಬ ಛಿದ್ರ ಆಯ್ತಾ ಇಲ್ವಾ? ಹೌದು ಗುರುಗಳೇ. ಇಲ್ಲೈತೆ ನೋಡು ನಿನ್ನ ಸ್ಟೋರಿ. ನಿಮ್ಮಪ್ಪ ಅವ್ರ ಅಪ್ಪನಿಗೇನು ಮಾಡಿಲ್ಲ, ಅದಕ್ಕೆ ನೀನು ನಿಮ್ಮ ಅಪ್ಪನಿಗೆ ಏನು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಇದೆಲ್ಲ ಮಾಡದೆ ನೀನು ಮದುವೆ ಮಾಡ್ಕೋಬಾರ್ದಾಗಿತ್ತು. ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಪಾಪ ಮದುವೆ ಮಾಡಿಸೋದು ಪುಣ್ಯಾತ್ಮನಿಗೆ ಅದು ಗೊತ್ತಿಲ್ಲ, ಪುರೋಹಿತನಿಗೆ. ಅಪ್ಪ ಅಮ್ಮನಿಗೆ ಮೊದಲೇ ಗೊತ್ತಿಲ್ಲ. ಇಷ್ಟೆಲ್ಲ ಆದರೂ ಕೋರ್ಟಿಂದ ಒಂದು ನೋಟಿಸ್ ಕಳಿಸ್ತಾರೆ, 2 ಕಳಿಸ್ತಾರೆ, 3 ಕಳಿಸ್ತಾರೆ, ಆಮೇಲೆ ವಾರಂಟ್ ಕಳಿಸ್ತಾರೆ. ಹೌದಲ್ಲಪ್ಪ? ಹೌದು ಗುರುಗಳೇ. ಹಾಗೆ ಪುಷ್ಯ ನಿಮ್ಮ ಅಪ್ಪ ಅಮ್ಮ ತಿಳ್ಕೊಳ್ಳಿಲ್ಲ ಅಂತ ಏನು ಮಾಡೋದು, ಭಗವಂತ ಫುಲ್ ಇನ್ನೊಂದು ಕೊಟ್ಟ ಡೋಸೇಜ್. ಆದರೂ ನೀನು ಮೊಂಡ ತಿಳ್ಕೊಳ್ಳಿಲ್ಲ, ನನ್ನ ನಕ್ಷತ್ರಕ್ಕೆ ಮಗು ಮತ್ತೆ ಯಾಕೆ ಬಂತು ಅಂತ. ತಪ್ಪ್ಯಾರ್ದಪ್ಪ? ತಪ್ಪು ನಾವು ಅದೇ ಮಗು ಹುಟ್ಟಾದ್ಮೇಲೆ. ಒಂದು ನಿಮಿಷ, ನೀನು ಮಗು ಬಗ್ಗೆ ಹೋಗ್ಬೇಡ. ನೀನು ಮೊದಲು ನೀನು ಹೆಂಡತಿ ಬಗ್ಗೆ ಯೋಚನೆ ಮಾಡು, ಮಗು ಆಮೇಲೆ. ನೀವು ಗಂಡ ಹೆಂಡತಿನೇ ಚೆನ್ನಾಗಿರೋಕೆ ತಿಳ್ಕೊತಾ ಇಲ್ಲವಲ್ಲ ನೀನು. ಮಗು ಅಂತ ಇಟ್ಕೊಂಡಿದ್ಯಲ್ಲ, ನೀನು ನೆಮ್ಮದಿ ಆಗಿಲ್ಲ, ಮಗು ಎಲ್ಲಿ ಸರ್ ಮಾಡ್ತೀಯ ನೀನು? ಹೌದು ಗುರುಗಳೇ. ನೀನು ನೆಮ್ಮದಿ ಇಡ್ಬೇಕಾ, ಮಗು ಸರ್ ಮಾಡಕ್ಕೆ ಹೋಗ್ಬೇಕಾ? ನಾವು ನೆಮ್ಮದಿಯಿಂದ ಇರಬೇಕು. ನೀನು ಮಗು ಬಗ್ಗೆ ಚಿಂತೆ ಮಾಡು ಫಸ್ಟು. ಓಕೆ ಗುರುಗಳೇ. ಈಗ ನೀನು ನಿಮ್ಮ ಅಪ್ಪನಿಂದ ದೂರ ಇದೆಯಾ?
ಹಾ ಹೌದು. ಈಗ ನಿನ್ನ ಮಗು ನಿನ್ನಿಂದ ದೂರ ಇದೆ, ವೆರಿ ಸಿಂಪಲ್. ಸ್ವಲ್ಪ ಅರ್ಥ ಮಾಡ್ಕೋ. ಹಾ ಓಕೆ ಗುರುಗಳೇ. ಯಾವನಾರು ಜಾತಕ ಕುಂಡ್ಲಿ ಬರೀ ಹತ್ರ ಹೋಗಿ ಕೇಳು, ಕಿತ್ತೋದಾರು ಕೂತಿರ್ತಾರಲ್ಲ ಹೇಳಕ್ಕೆ ಸುಳ್ಳು ಅವ್ರ ಹತ್ರ ಹೋಗಿ ಕೇಳು, ಪುಷ್ಯ ನಕ್ಷತ್ರ ಮಗು ಹುಟ್ಟೋದು ಏನಾಗತ್ತೆ ಅಂತ ಹೇಳಿ ನೋಡೋಣ. ಪೂಜೆ ಎಲ್ಲ ಮಾಡ್ತೀವಿ ಗುರುಗಳೇ, ಆದ್ರೂ ಅಣ್ಣ ನೀನ್ ಪೂಜೆ ಮಾಡೋದ್ರಿಂದ ಮನುಷ್ಯ ಸರಿ ಹೋಗಿದ್ರೆ ನಾವು ದೇವಸ್ಥಾನನೇ ಕಟ್ಟಿಸ್ಬಿಡ್ಬೋದಾಗಿತ್ತು ಎಲ್ಲ ಮನೆಗಳಲ್ಲೂ. ಮನುಷ್ಯನ ಜೀವನಕ್ಕೂ ದೇವರಿಗೂ ಸಂಬಂಧ ಇಲ್ಲ, ಇದನ್ನ ಪಕ್ಕ ಎಲ್ಲ ತಿಳ್ಕೋಬೇಕು. ನೀವು ಮದುವೆ ಮಾಡ್ಕೊಳ್ಳೋದು, ನೀವು ಮಗು ಮಾಡ್ಕೊಳ್ಳೋದು, ದೇವ್ರ ಹತ್ರ ಯಾಕೆ ಹೋಗ್ತೀರಾ? ದೇವ್ರು ನೀನ್ ಮದುವೆ ಮಾಡ್ಕೊ ಅಂತ ಹೇಳಿದ್ನಾ? ಇಲ್ಲ ಇಲ್ಲ. ಮಗು ಮಾಡ್ಕೊ ಅಂತ ಹೇಳಿದ್ನಾ? ಇಲ್ಲ ಇಲ್ಲ ಗುರುಗಳೇ. ಮನೆ ಕಟ್ಟು ಅಂತ ಹೇಳಿದ್ನಾ? ಇಲ್ಲ ಇಲ್ಲ. ಅರ್ಧ ರಾತ್ರಿವರೆಗೂ ನಿದ್ದೆಗೆಡು ಅಂತ ಹೇಳಿದ್ನಾ? ಇಲ್ಲ ಗುರುಗಳೇ. ಎಂತ ಕಿತ್ತೋದು ಅಭ್ಯಾಸ ಇದೆ ನೋಡಿ ನಮ್ಮ ಜನಗಳಿಗೆ. ನಮ್ಮ ದೇಹವನ್ನು ನೋಡ್ಕೊಳ್ಳೋಕೆ ಗೊತ್ತಿಲ್ಲ, ನಾವು ಹೇಗಿರಬೇಕು ಗೊತ್ತಿಲ್ಲ, ಮಾತೆತ್ತರೆ ಪೂಜೆ ಮಾಡಿಸೋದಂತೆ. ಏನು ದೇವ್ರಿಗೆ ಲಂಚ ಕೊಡೋದೇನಣ್ಣ ಇದು? ದೇವ್ರಿಗೆ ಲಂಚ ಕೊಡ್ಬೇಕಾ ನಾವು? ಇಲ್ಲ ಇಲ್ಲ ಗುರುಗಳೇ. ಇನ್ನೊಂದ್ಸಲ ಎಲ್ಲೂ ಹೇಳ್ಬೇಡ ಪೂಜೆ ಮಾಡಿಸ್ದೆ, ದೇವಸ್ಥಾನಕ್ಕೆ ಹೋಗ್ತೀನಿ, ಬೆಳಗ್ಗೆ ದೇವಸ್ಥಾನಕ್ಕೆ ತಪ್ಪದೇ ಹೋಗ್ತೀನಿ, ಇದೆಲ್ಲ ಬೇಕಾಗಿಲ್ಲ. ನಿಮ್ಮ ಬಯಕೆ, ನಿಮ್ಮ ಸೋಮಾರಿತನಕ್ಕೆ ದೇವ್ರ ಹತ್ರ ಹೋಗ್ಬೇಕಾಗತ್ತೆ ಹೊರ್ತು ನಿಮ್ಮ ದಿನಚರಿಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ನೀನು ಮೊದಲು ಕೆಲಸ ಮಾಡಬೇಕು. ನಿಮ್ಮಪ್ಪನ್ನ ನಿಮ್ಮಮ್ಮನ್ನ ಕರೆಸಿ ಅಥವಾ ನೀನೇ ಮನೆಗೆ ಹೋಗಿ, ಕೇಳಿಸ್ಕೊತಾ ಇದೆಯಾ? ಸತ್ತೋರ್ ಫೋಟೋಗೆ ಪೂಜೆ ಮಾಡೋ ಅಭ್ಯಾಸ ಸಾಕಪ್ಪ ತಂದೆ. ಇನ್ನು ಮೇಲೆ ನಿಮ್ಮ ಅಪ್ಪ ಅಮ್ಮನಿಗೆ ಯಾವ ರೀತಿ ಊಟ ಹಾಕಬೇಕು ಅಂತ ದಯವಿಟ್ಟು ಹೇಳ್ಕೊಡ್ತೀನಿ ಮಾಡು ಅಂತ ಹೇಳ್ಬೇಕು ನಿಮ್ಮ ಅಪ್ಪನಿಗೆ. ನಮ್ಮಪ್ಪ ಕೇಳಲ್ಲ ಗುರುಗಳೇ, ಒಂದು ತಲೆ ಮೇಲೆ ಪೈಡ್ ಅಂತ ಹೊಡಿ. ಒಂದು ವಿಷಯಕ್ಕೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಅಪ್ಪ ಅದನ್ನು ಕೇಳಿರಲ್ಲ, ಒಂದು ಬಿಡಬೇಕು ಇಲ್ವಾ, ಪ್ರೀತಿಯಿಂದ ಕಾಲ್ ಕಟ್ಕೊಂಡ್ಬಿಡು. ನ್ಯಾಯಬದ್ಧಕ್ಕೆ ತಂದೆ ತಾಯಿ ಡೋಂಟ್ ಕೇರ್, ಹೇಳಿದಷ್ಟು ಕೇಳಬೇಕು, ಇಲ್ಲ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತಾ ಇರು ಅಂತ ಹೇಳ್ಬೇಕು. ನೀನು ಮಾಡಿರೋ ಸಂಸಾರ ನಡೆಸಿರೋ ಗನಂದಾರಿಗೆ ನನ್ನ ಜೀವನ ಹಾಳಾಗಿದೆ, ನಾನು ಹೇಳೋದು ಕೇಳು ಅಂತ ಹೇಳಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಂದೆ ತಾಯಿಗಳಿಗೆ ಶತ್ರುಗಳಾಗಿ ಪಾಠ ಕಲಿಸ್ಬೇಕು. ಮಕ್ಕಳು ಹುಟ್ಟೋದು ತಂದೆ ತಾಯಿ ಬುದ್ಧಿ ಕಲಿಸೋಕ್ಕೆ ಹೊರತು ಇನ್ನೇನಕ್ಕೂ ಅಲ್ಲ. ಇವ್ರು ಅನ್ಕೊಂಡವ್ರೆ ನಮ್ಮ ಮಗ ಉದ್ಧಾರ ಮಾಡ್ತಾನೆ ಅಂತ. ಯಾರು ಉದ್ಧಾರ ಮಾಡೋಕ್ಕಾಗಲ್ಲ. ಮಕ್ಕಳನ್ನು ಪಡೆಯೋದು ಗೊತ್ತಿಲ್ಲ, ಮಕ್ಕಳನ್ನು ಬೆಳೆಸೋದು ಗೊತ್ತಿಲ್ಲ, ಮಕ್ಕಳಿಗೆ ಹೆಸರಿಡೋದು ಗೊತ್ತಿಲ್ಲ, ಮಕ್ಕಳಿಗೆ ಮದುವೆ ಮಾಡೋದು ಗೊತ್ತಿಲ್ಲ, ಎಲ್ಲಿಂದ ಒಳ್ಳೇದಾಗತ್ತೆ? ಅಣ್ಣ ಖುಷಿ ಆಯ್ತಾ, ಬೇಜಾರ ತಿಳ್ಕೊಂಡೆ ಅಂತ? ಖುಷಿ ಆಯ್ತು ಗುರುಗಳೇ. ನೀನು ನಿನ್ನ ಹೆಂಡ್ತಿನೇ ಫೋನ್ ಮಾಡಿ ನೀನು ಬರೀ ಹೇಳ್ಬೇಕು, ಆ ಕೆಲಸ ಮಾಡ್ಸೋಣ, ಓಕೆನಾ? ಕೋರ್ಟ್ಗೆ ಹಾಕೊಳ್ಳಿ, ತೊಂದರೆ ಇಲ್ಲ. ಫಸ್ಟ್ ನೀನು ತಿಳ್ಕೊಕ್ ರೆಡಿ ಇದೆಯಾ ಹೇಳು? ಇದು ಚಾಲೆಂಜ್ ಮಾಡಬೇಕು ನೀವು. ಹೆಂಗೆ ನನ್ನ ಹೆಂಡ್ತಿ ಫೋನ್ ಮಾಡ್ತಾಳೆ? ಯಾಕಾಗಲ್ಲ. ಅಸ್ತ್ರ ಬಳಸಿದ್ರೆ ರಾತ್ರಿ ಮಲಗಬಾರ್ದು, ಈಗಲೇ ಬರ್ತೀನಿ ಅನ್ಬೇಕು. ಆ ಥರ ನಿಮ್ಮ ಅಪ್ಪನ ಕೈಲಿ ಬೀಗದ ಕೀ ಇದೆ, ನಾನು ಹೇಳ್ತೀನಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಮಗುನೂ ಚೆನ್ನಾಗಿರುತ್ತೆ, ಹೆಂಡ್ತಿನೂ ಗಂಡ ಹೆಂಡ್ತಿನೂ ಚೆನ್ನಾಗಿರ್ತೀರಾ, ಜೀವನದ ಚೆನ್ನಾಗಿರ್ತೀರಾ. ಮಗು ಹುಟ್ಟಿರೋದು ನಿಮ್ಮನ್ನ ಕ್ಲೀನ್ ಮಾಡೋಕ್ಕೆ ಅಂತ ಖುಷಿ ಪಡು. ಒಳ್ಳೆಯದಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಹುಬ್ಬಳ್ಳಿಯಿಂದ ಸುನೀತಾ ಅಂತ ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಸುನೀತಾ ಅವರೇ. ಕರೆ ಕಟ್ಟಾಗಿದೆ ಗುರುಜಿ. ಇನ್ನು ಮಾತನಾಡ್ತಾ ಇದ್ವಿ ನೀರಿನ ಬಗ್ಗೆ, ಮುಂದುವರಿಸ್ಬೋದಾ ಗುರುಜಿ? ಈಗ ಪ್ರಶ್ನೆ ಕೇಳಿದ್ದು ಹೇಗಿತ್ತು ಸ್ವಲ್ಪ ಯೋಚನೆ ಮಾಡಮ್ಮ. ಮಗು ಭವಿಷ್ಯ ಏನು ತಾಯಿಗಿಲ್ಲದು ತಂದೆಗೇನು ಬಂದ್ಬಿಡುತ್ತೆ ಎಕ್ಸ್ಟ್ರಾರ್ಡಿನರಿ ಭವಿಷ್ಯ. ತಾಯಿಗೂ ಜವಾಬ್ದಾರಿ ಇರುತ್ತಲ್ವಾ? ಹೌದು ಗುರುಜಿ. ಈಗ ಇಷ್ಟೊತ್ತು ನಾನು ಹೇಳಿದ್ದು ಎಷ್ಟರ ಮಟ್ಟಕ್ಕೆ ಸ್ವಲ್ಪ ಪ್ರತಿಯೊಬ್ಬರು ಯೋಚನೆ ಮಾಡ್ಕೋಬೇಕು. ಹೌದು. ಈಗ ಮದುವೆ ಮಾಡಿಸ್ತೋರು ಪುರೋಹಿತರಾಗಲಿ ತಂದೆ ತಾಯಿ ಆಗಲಿ ಇದಕ್ಕೆ ಹೊಣೆ ಆಗ್ತಾರಾ? ಇಲ್ಲ ಅಲ್ಲ. ಮತ್ತು ಯಾರ ಹತ್ರ ಹೋಗಿ ರಿಪೇರಿ ಮಾಡೋದು? ಕೋರ್ಟ್ಗೆ ಹೋದ್ರೂ ಅಷ್ಟೇ. ಏನಪ್ಪ ಸಂಸಾರ ಮಾಡೋಕ್ಕೆ ಇಷ್ಟ ಆಯಿತಾ? ಇಲ್ಲ ಸ್ವಾಮಿ, ಇವನು ಅಂದರೆ ಹೆಂಡ್ತಿ ಒಪ್ಪಲ್ಲ. ಯಾಕೆ ನೋಡು ಸಾಕಾಗ್ಬಿಟ್ಟೈತೆ. ಗಂಡನ ಮೇಲೆ ಪ್ರೀತಿ ಇದ್ದರೂ ಇನ್ನೊಂದು ವಿಶೇಷವಾಗಿ ವಿಚಾರ, ಈ ಪುಷ್ಯ ನಕ್ಷತ್ರದ ಕತೆ. ಗಂಡನ ಮೇಲೆ ಪ್ರೀತಿ ಇದ್ದರೂ ಒಳಗೆ ಜೊತೆಯಲ್ಲೇ ಕೂತ್ಕೊಂಡು ಹೋಟ್ಲಲ್ಲಿ ಹೋಗಿ ತಿಂಡಿ ತಿಂದ್ರೂ ವಿಚ್ಛೇದನಕ್ಕೆ ಹೋಗಿದ್ರು ಕೂಡ ನಡೆಯುತ್ತಿದ್ದ ಕತೆ. ಜೊತೆಯಲ್ಲಿ ಮಾತಾಡ್ತಾರೆ, ನಗ್ತಾ ಕೂತ್ಕೋತಾರೆ. ಕೋರ್ಟ್ಗೆ ಹೋದಾಗ ಇಬ್ಬರು ಬೇರೆ ಹೋಗ್ತಾರೆ. ಇದೊಂದು ಭಾಗ. ಇನ್ನೊಂದು, ಫೋನ್ ಮಾಡೋಣ ಇವಾಗ ಅಂತ ಮನಸ್ಸಾಗತ್ತೆ ಹೆಂಡ್ತಿ ಗಂಡನಿಗೆ, ಗಂಡ ಹೆಂಡ್ತಿಗೆ ಫೋನ್ ಮಾಡೋಣ ಈಗ ಅಂತ ಅನಿಸುತ್ತೆ. ಅಕಸ್ಮಾತ್ ಫೋನ್ ಎತ್ತರೆ ಫೋನಲ್ಲೂ ಮಾತಾಡ್ತಾರೆ, ಖುಷಿಯಾಗೇ ಮಾತಾಡ್ತಾರೆ. ಎದುರುಗಡೆ ಬಂದರೆ ಬದ್ಧ ವೈರಿಗಳ ಥರ ನಡ್ಕೋತಾರೆ. ಇದಮ್ಮ ನಕ್ಷತ್ರದಲ್ಲಿರ್ತಕ್ಕಂಥ ತಾಕತ್ತು ಅಲ್ಲ. ಫೋನಲ್ಲಿ ಮಾತಾಡ್ತಾಳೆ ಸ್ವಾಮಿ ಚೆನ್ನಾಗಿ, ಮನೆಗೆ ಬಂದರೆ ಯಾಕೆ ಮಕ ಹಂಗೆ ಊದ್ಕೊಂಡಿರ್ತಾಳೆ ಅಂತ ಎಷ್ಟೋ ಜನ ಹೇಳ್ತಾರೆ. ಹೌದಾ? ಎಲ್ಲ ಸರಿ ಸ್ವಾಮಿ, ಮಲ್ಕೊಳ್ಳೋ ಟೈಮ್ಗೆ ಏನು ಬರ್ತಾರೋ ರೋಗ ಗೊತ್ತಿಲ್ಲ, ಜಗಳ ಮಾಡ್ತಾಳೆ ಅಂತ ಹೇಳ್ತಾರೆ. ಮುಖ ನೋಡಿದ್ರೆ ಆಗಲ್ಲ,
ಆಮೇಲೆ ಯಾರೋ ಮಾಡಿಸಿರ್ಬೇಕು, ನಾವು ಭಾರಿ ಚೆನ್ನಾಗಿದ್ದೀವಲ್ಲ, ದಿಷ್ಟಿ ಆಗಿರಬೇಕು, ಈ ಕಿತ್ತೋದು ವಿಚಾರಗಳೆಲ್ಲ ಈಚೆ ಬರ್ತದೆ. ಹೌದು ಗುರು. ದೃಷ್ಟಿ ಆಗ್ಬಿಡುತ್ತಂತೆ. ಏನು ಪ್ರಪಂಚದ ಪೇರುಗಳು, ಅದು ಯಾವ ದೃಷ್ಟಿ ಆಯಿತೋ ಗೊತ್ತಿಲ್ಲ, ಅವನ್ನೇ ಕೇಳಬೇಕು. ಎರಡನೇದು ಯಾರೋ ಮಾಡಿಸಿರ್ಬೇಕು, ಮೂರನೇದು ಗ್ರಾಬಲ ಚೆನ್ನಾಗಿಲ್ಲ, ನಾಲ್ಕನೇದು ವಾಸ್ತು ಚೆನ್ನಾಗಿಲ್ಲ, ಐದನೇದು ನಾವು ಹುಟ್ಟಿದ್ದೇ ಚೆನ್ನಾಗಿಲ್ಲ. ಹಿಂಗೆ ಮಾಡಿ ಮಾಡಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಪ್ರಪಂಚಕ್ಕೆ ಬೆಂಕಿ ಹಚ್ತಾ ಇದ್ದೀವಿ. ಈಗ ವಾರ ನಡೀತಾ ಇದೆಯಲ್ಲ, ಇದೇ ನಮ್ಮ ಭಾರತ ದೇಶ, ಭಾರತೀಯರು ತಿಳ್ಕೋಬೇಕು ಯಾಕೆ ಅಲ್ಲಲ್ಲೇ ಹೊಡೆದಾಡೋ ಮಟ್ಟಕ್ಕೆ ಹೋಗ್ತಾ ಇದೆ. ನಮ್ಮ ಭಾರತದ ಸಂಸ್ಕಾರ ಎಷ್ಟು ಅದ್ಭುತವಾದ ಪವಾಡ. ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ಭಾರತ ದೇಶನ ಯಾರು ಅಳ್ಳಾಡ್ಸೋಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ದೇಶವನ್ನು ಎಲ್ಲ ಕಂಡು ಬೆಚ್ಚಿ ಬೆರಗಾಗಿ ತಾಂಡವಾಡುವಂಥ ಮಟ್ಟಕ್ಕಿದ್ರೂ ಬಾಲ ಮುದ್ರಕೊಂಡು ಕೂತಿದ್ದಾರೆ. ಎಂಥ ಅದ್ಭುತವಾದ ದೇಶ ನಮ್ಮ ಭಾರತ ದೇಶ. ಅಂಥ ದೇಶದಲ್ಲಿ ಹುಟ್ಟಿ ಆ ಕಿತ್ತೋಗಿರೋ ಫಾರಿನ್ ಕಲ್ಚರ್ ತೊಗೊಂಡು ಬಂದು ಬರ್ಮುಡ ಚಡ್ಡಿ ಹಾಕ್ಕೊಂಡು ಬರ್ಗರು ಪಿಜ್ಜಾ ಬರ್ಗರ್ ತಿನ್ಕೊಂಡು 3-4 ಮದುವೆಗಳು ಮಾಡಿಕೊಂಡು ಈ ಥರ ಆಡಂಬರಗಳು ಮಾಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಮ್ಮ ಮಣ್ಣು ತಗೊಳ್ಳಲ್ಲ. ಈ ಸತ್ಯ ಪ್ರತಿಯೊಬ್ಬರು ಈಗ ಇನ್ನು ಮುಂದೆ ಬೇಕಾದಷ್ಟು ಐತೆ ಮೆಸೇಜ್ ತಿಳ್ಕೊಳ್ಳೋದು. ನಮ್ಮ ದೇಶ ಯಾವ ಮಟ್ಟಕ್ಕೆ ನಿಲ್ಲಿಸ್ತು, ಇಡೀ ವಿಶ್ವ ನಮ್ಮ ದೇಶದ ಕಡೆ ನೋಡ್ತಾ ಇದೆ. ಆಲ್ರೆಡಿ ಇನ್ನು ಮುಂದೆ ಐತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ರಾಜಕೀಯವಾಗಿ ತಂದಿಲ್ಲ, ನಾನು ದಯವಿಟ್ಟು ಆ ಥರ ತಿಳ್ಕೊಳ್ಳೋಕೆ ಹೋಗಬೇಡಿ. ಅಂತಹ ದೇಶದಲ್ಲಿ ನಾವು ಹುಟ್ಟಿದ್ದೀವಲ್ಲ ಅಂತ ಎಲ್ಲರೂ ಖುಷಿ ಪಡಿ. ಆದರೆ ನಾವು ಏನು ತಿಳ್ಕೋಬೇಕು ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಸಂಸ್ಕಾರಗಳೇನು, ನಮ್ಮ ದೇಹದ ಸಂಸ್ಕಾರಗಳೇನು, ಇದನ್ನು ತಿಳ್ಕೊಂಡ್ರೆ ಯಾರು ಏನು ಟಚ್ ಮಾಡೋಕ್ಕಾಗಲ್ಲ. ಏನೇ ನಡೀಲಿ, ಯಾವ ಕಾಯಿಲೆ ಬರಲ್ಲ, ಯುದ್ಧ ನಡೆಯಲ್ಲ, ಬೆಂಕಿ ಬೀಳಲ್ಲ. ಇವತ್ತು ನಾವು ವಿಚಿತ್ರವಾಗಿ ಹೋಗೋ ಕಾರಣದಿಂದಾಗಿ ನಮಗೇನು ಸಿಗಬೇಕೇನು ಸಿಗ್ತಾ ಇಲ್ಲ. ಇನ್ನು ಮೇಲಾದರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಎಲ್ರಿಗೂ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆರ್ಡರ್ ಅಲ್ಲ, ಒಂದು ಸಂದೇಶದ ಒಂದು ಕಿವಿ ಮಾತು ಅಂತ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಏನು ಹೇಳ್ತೀಯಮ್ಮ? ಖಂಡಿತ ಗುರುಜಿ. ಈಗ ಈ ವಿಚಾರದಲ್ಲಿ ಬಂದ ಒಂದು ಲೆಕ್ಕಾಚಾರಕ್ಕೆ ನಾವು ಏನು ಮಾಡ್ಕೋಬೇಕಾಗತ್ತೆ, ಏನು ಮಾಡಬೇಕಿತ್ತು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಪ್ರತಿ ಒಂದು ನಕ್ಷತ್ರದಲ್ಲೂ ಕೂಡ, ಪ್ರತಿ 27 ನಕ್ಷತ್ರದಲ್ಲೂ ಕೂಡ ಯಾವುದೂ ಒಳ್ಳೆಯ ನಕ್ಷತ್ರ ಇಲ್ಲ. ಈ ಶಾಸ್ತ್ರ ಹೇಳೋರು ಮಾಡಿರ್ತಕ್ಕಂಥ ಮ್ಯಾಜಿಕ್ ಇದು. ಈ ನಕ್ಷತ್ರ ಒಳ್ಳೆಯದು, ಈ ನಕ್ಷತ್ರ ಒಳ್ಳೆಯದು, ಈ ನಕ್ಷತ್ರದ ಹುಡುಗಿಗೆ ಈ ನಕ್ಷತ್ರ ಮದುವೆ ಮಾಡಿ, ಆ ಥರ ಹೇಳೋದನ್ನು ಕಂಬು ಕಟ್ತೀನಿ ನಾನು. ಪ್ರಪಂಚದ ಇತಿಹಾಸದಲ್ಲಿ ಹೊಂದಾಣಿಕೆ ಮಾಡಿ ಮದುವೆ ಮಾಡಿಸಿ ಯಾವ ಚೆನ್ನಾಗೇ ತೋರಿಸ್ಲಿ, ಹೌದಲ್ಲ? ಕೂತ್ಕೊಂಡು ಬಂಬಡಿ ಹೊಡಿಯೋದು, ಕಿತ್ತೋಗ್ಬಿಟ್ರೆ ಒಂದು ಹೇಳೋದು, ಚೆನ್ನಾಗಿದ್ರೆ ಒಂದು ಹೇಳೋದು. ಈ ಮ್ಯಾಜಿಕ್ಕು ತಪ್ಪು. ಜನಗಳು ತಿಳ್ಕೋಬೇಕು. ಫಸ್ಟು ನಾವು ಕೇಳ್ತಿರೋದು ಎಷ್ಟರ ಮಟ್ಟಕ್ಕೆ ಸರಿ. ಅದಕ್ಕೋಸ್ಕರವಾಗಿ ಇವತ್ತು ಅಲ್ಲ, ನಮ್ಮ ಕಾರ್ಯಕ್ರಮದ ಪೂರ್ಣವಾದ ಉದ್ದೇಶ ನಿಮ್ಮ ಕಣ್ಣನ್ನು ತೆರೆಸ್ತಕ್ಕಂಥದ್ದು, ನೀವು ನಿಮ್ಮ ಕುಟುಂಬದ ಕಣ್ಣನ್ನು ತೆರೆಸ್ತಕ್ಕಂಥದ್ದು. ಇದೆರಡೂ ಸೇರಿದಾಗ ಕುಟುಂಬ ತುಂಬ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿರುತ್ತೆ. ಇದೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ನಿಮ್ಮ ಕುಟುಂಬದ ನಕ್ಷತ್ರಗಳ ರಹಸ್ಯವನ್ನು ಬಿಚ್ಚು ಮುಂದೆ ಇಟ್ಟು ಮುಂದೆ ನೋಡಿ, ಈ ನಕ್ಷತ್ರಗಳು ಇಷ್ಟು ನಮ್ಮ ಮನೆಯಲ್ಲಿದೆ, ಈ ನಕ್ಷತ್ರದಿಂದ ತಂದೆಗೇನು, ತಾಯಿಗೇನು, ಗಂಡನಿಗೇನು, ಹೆಂಡತಿಗೇನು, ಮಕ್ಕಳಿಗೇನು, ಕುಟುಂಬಕ್ಕೇನು, ಹುಟ್ಟಿದ ಮನೆಗೇನು, ಪ್ರತಿಯೊಂದು ಸತ್ಯ ಕೂಡ ನಿಮ್ಮ ನಕ್ಷತ್ರದಲ್ಲೇ ಸತ್ಯ ಇರುತ್ತೆ. ಯಾಕೆ ಆ ನಕ್ಷತ್ರ ಬೇಕಾಗತ್ತೆ ಅಂದರೆ, ಇವತ್ತು ಹೇಳಿರೋದು ನೀರು ಕುಡಿಯುವ ಸಮಸ್ಯೆಯಿಂದ ಪ್ರತಿ 27 ನಕ್ಷತ್ರನೂ ಫೇಲ್. ಅರ್ಥ ಆಯ್ತಮ್ಮ ನಿಮಗೆ? ಖಂಡಿತ ಗುರುಜಿ. ಇದು ಇವತ್ತೊಂದಲ್ಲ, ಎಷ್ಟು ಸಾವಿರ ಕೋಟಿ ವರ್ಷಗಳಿಂದನೂ ನೀರು ಕುಡಿಯದೇ ಇರತಕ್ಕಂತಹ ರೀತಿಯಲ್ಲಿ ಒಂದಂತೂ ಸತ್ಯ. ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯ ಕೇಳ್ತಿರ್ಲಿಲ್ಲ, ಯಾರನ್ನು ಹೋಗ್ಬಿಟ್ಟು ಏನೂ ಮಾಡ್ತಿರ್ಲಿಲ್ಲ, ದೊಡ್ಡವ್ರು ನಿಂತ್ಕೊಂಡು ಮದುವೆ ಮಾಡ್ತಿದ್ರು, ದೇವಮ್ಮ ಗೌರಮ್ಮ ಅಂತ ಹೆಸರಿಡ್ತಿದ್ರು, ಏನೂ ಮಾಡ್ತಿರಲಿಲ್ಲ, ಅಷ್ಟು ಚೆನ್ನಾಗಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ರಾತ್ರಿಯನ್ನು ಚೆನ್ನಾಗಿ ನಿದ್ದೆಗೋಸ್ಕರ ಬಳಸ್ತಿದ್ರು. ಅದಕ್ಕೆ ಅವರಿಗೆ ಸ್ನಾನ ಇಲ್ಲ, ಪೂಜೆ ಇಲ್ಲ, ದೇವಸ್ಥಾನ ಇಲ್ಲ, ಹೆಸರು ಬಲ ಇಲ್ಲ, ಗಣಕೂಟಗಳಿಲ್ಲ, ಏನೂ ಇಲ್ಲ, ಅಷ್ಟು ಅದ್ಭುತವಾಗಿ ಬಾಳಿ ಬದುಕ್ತಾ ಇದ್ರು. ಈಗ ರಾತ್ರಿ ಎಲ್ಲ ನಾವು ಜಾಗರಣೆ ಮಾಡೋರಿಗೆ ಯಾವುದೇ ಧರ್ಮ, ನ್ಯಾಯ, ದೇವರು ಏನೂ ಸಿಕ್ಕಲ್ಲ, ಹುಚ್ಚುಚ್ಚಾಗಿ ಬದುಕ್ತಾ ಇದ್ದೀವಿ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಕ್ಷತ್ರಗಳು ಬೇಕು. ಆ ನಕ್ಷತ್ರಗಳಲ್ಲಿ ಆ ದೇಹದಲ್ಲಿ ಎಷ್ಟು ಸಮಸ್ಯೆ ಇದೆ, ನೀರಿನ ಅಂಶ ಎಷ್ಟು ಕಡಿಮೆ ಇದೆ, ನಿದ್ದೆ ಎಷ್ಟು ಕಡಿಮೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ, ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ನಕ್ಷತ್ರ ಬೇಕಾಗತ್ತೆ ಅಂತಕ್ಕಂತಹ ಒಂದು ವಿಚಾರ ಮುಂದೆ ಇಟ್ಟಿದ್ದೀನಿ. ಎಷ್ಟು ಮಟ್ಟಕ್ಕೆ ತಿಳ್ಕೊಳ್ಳೋದು ನೋಡೋಣ, ಪ್ರಯತ್ನ ಮಾಡಿ. ಖಂಡಿತ ಗುರುಜಿ. ಮತ್ತೊಬ್ಬರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಜಯಲಕ್ಷ್ಮಿ ಅಂತ. ನಮಸ್ತೆ. ನಮಸ್ತೆ ಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರು, ಹೊಸೂರು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು?
ನಮ್ಮ ಮಗಳ ಬಗ್ಗೆ. ನಕ್ಷತ್ರ ತಿಳಿಸಿ. ವಿಶಾಖ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು ಮಗಳಿಗೆ? 21 ಗುರುಜಿ. ಏನು ಮಾಡ್ತಿದ್ದಾಳೆ? ಓದ್ತಾ ಇದ್ಲು, ಈ ವರ್ಷ ಮುಗ್ದಿದೆ, ಮನೇಲಿದ್ದಾಳೆ. ಈಗ ಏನು ಬೇಕಿತ್ತು ಅವಳ ಬಗ್ಗೆ? ಏನಿಲ್ಲ ಗುರುಜಿ, ಅದೇ ನೀವ್ ಹೇಳ್ತಾ ಇರ್ತೀರಲ್ಲ, ವಿಶಾಖಗ್ ಮದ್ವೆ ಇಲ್ಲ, ಮನೆ ಇಲ್ಲ. ಭಯ ಆಯ್ತಾ, ಬೇಜಾರಾಯ್ತಮ್ಮ? ಭಯನೇ ಆಗ್ತೈತೆ ಗುರುಜಿ. ಭಯ ಯಾಕೆ ಆಗ್ಬೇಕು, ತಿಳ್ಕೊಬೇಕಲ್ವಾ? ನಮ್ ಹುಡ್ಗಿ ಬೇರೆ ಲವ್ ಅಲ್ಲಿ ಬಿದ್ದೋಗ್ಬಿಟ್ಟು ಕಾಲೇಜೆಲ್ಲ ಬಿಟ್ಟು ಮನೇಲಿ ಇರ್ತಿದೀವಿ. ನಾನು ಲವ್ವಲ್ಲಿ ಬಿದ್ದೋಗಿತ್ತು ಅನ್ನೋ ಬಿದ್ದು ಹೋಗೋದೆ ನಿಮ್ಗೆ ಈಗ ಗೊತ್ತಾಗಿರೋದು ರೀಸೆಂಟಾಗಿ ಅಲ್ವಾ? ನಮ್ಗೆ ಇವಾಗ ಗೊತ್ತಾಯ್ತು. ಎಲ್ಲ ಕಣ್ಣು ಮುಚ್ಕೊಂಡೆ ಮಕ್ಕಳು ಕಳ್ಸೋದು. ಬೇಜಾರು. ಯಾಕಮ್ಮ ಬೇಜಾರು? ಅದು ಅಮ್ಮ ತಾಯಿ, ಎಲ್ಲ ಆಡ್ಕೊಂಡಂಗೆ. ಒಂದು ನಿಮಿಷ ಕೇಳಿಸ್ಕೊ ತಾಯಿ. ಹಾ. ನೀನು ಟೈಮ್ ಸರಿಗೆ ಊಟ ಮಾಡಿ ಟೈಮ್ ಸರಿ ನಿದ್ದೆ ಮಾಡಿದ್ಯಾ ನೋಡ್ಕೊ. ಇಲ್ಲ ಗುರುಜಿ. ಹಂಗಿದ್ಮೇಲೆ ತಲೆಕೆಟ್ಟದೆ ಮಗು ಹುಟ್ಟೋದು. ಅವಾಗ ನಮಗ್ ಗೊತ್ತಾಯ್ತು ಯಾರು ಈ ತರ ಒಂದು ನಿಮಿಷ ಅಮ್ಮ, ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡ್ರಿ, ಗೊತ್ತಿಲ್ಲದೆ ಮಗು ಮಾಡ್ಕೊಂಡ್ರಿ, ಗೊತ್ತಿಲ್ಲದೆ ಸಂಸಾರ ಮಾಡ್ತಾ ಇದ್ದೀರಾ. ಗೊತ್ತು ಮಾಡಕ್ಕೆ ಯಾವನು ಹುಟ್ಟವನು ಈ ಭೂಮಿಯಲ್ಲಿ? ಯಾರೂ ಇಲ್ಲ. ನೀವೇ ತಿಳ್ಕೊಬೇಕು. ಹೆಂಗೆ ತಿಳ್ಕೊಳ್ಳೋದು? ಎಲ್ಲರೂ ಹೇಳ್ತಾರೆ, ಸ್ವಾಮಿ ನೀವು ಮೊದಲೇ ಸಿಕ್ಕಿರೋ ಮದುವೆನೇ ಆಯ್ತಿಲ್ಲ, ನಾನು ಮಗುನೇ ಮಾಡ್ಕೊತಿಲ್ಲ, ನಿಮ್ಮನ್ನೇ ಕೇಳಿ ಮಾಡ್ಕೊತಿದ್ದೆ. ಈ ಮಟ್ಟಕ್ಕೆ ಜನ ಹೋಗ್ತಾ ಇದ್ದಾರೆ. ಅಂದರೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಕ್ಕಾಗಲ್ಲ. ನಿನ್ನ ಮಗಳನ್ನು ತಪ್ಪು ಅಂತ ದಯವಿಟ್ಟು ಹೇಳ್ಬೇಡ. ಕಾಲು ಹಿಡ್ಕೊಂಡು ಕ್ಷಮೆ ಕೇಳು. ನಾನು ನಿನ್ನನ್ನು ಎತ್ತಿದ್ದು ತುಂಬ ತಪ್ಪು ಮಾಡಿದೆ, ನೀನು ನಿನ್ನ ಮಗಳು ಕಾಲು ಹಿಡ್ಕೋಬೇಕು. ಯಾಕೆ ಲವ್ ಮಾಡಿದ್ಲು ಅಂತ ಕೇಳಂಗಿಲ್ಲ. ಹಾಂ. ಆಮೇಲೆ ಮುಂದೆ ಮಗು ಆಗುತ್ತಾ ಡೌಟು. ಯಾಕೆ? ಯಾರೇ ಲವ್ವಾರು ಆಗಲಿ ಅರೇಂಜರ್ ಆಗಲಿ, ಅಮ್ಮ ಹಿಂಗೆ ಅಳ್ಳಾಡ್ತಾ ಇರ್ತದೆ ಮಗು. ವಿಶಾಖ ನಕ್ಷತ್ರ ಮಗು ನೋಡಬೇಕು ನೀವು, ತಂತಿ ಇದ್ದಂಗೆ ಇರ್ತದೆ. ಸ್ಟ್ರೆಂತ್ ಇರಲ್ಲ, ಶಕ್ತಿ ಇರಲ್ಲ. ಕಾರಣ ದುರ್ಬಲವಾದ ವೀರ್ಯ. ಓಪನ್ ಆಗಿ ಹೇಳ್ತೀನಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮನುಷ್ಯನಿಗೆ ವೀರ್ಯ ಅಂತಕ್ಕಂಥದ್ದು ಶಕ್ತಿದಾಯಕವಾಗಿ ವೀರ್ಯವಂತನಾಗಿರಬೇಕು. ವಿಶಾಖ ನಕ್ಷತ್ರದ ವಂಶದಲ್ಲಿ ಬರುತ್ತೆ ದುರ್ಬಲವಾದ ವೀರ್ಯ. ಅಂದ ಮೇಲೆ ಮಕ್ಕಳು ತಾಕತ್ತಿರಲ್ಲ. ಯಾಕೆ ಬೇಕು ಇಂಥ ಮಕ್ಕಳು ಅಂತ ಕೇಳೋಕ್ಕಾಗತ್ತಾ? ಮದುವೆ ಮಾಡ್ಕೊಳ್ಳೋಕ್ಕೆ ಮುಂಚೆ ಗಂಡು ಹೆಣ್ಣು ದಷ್ಟಪುಷ್ಟವಾಗಿರಬೇಕು ಅಂತ ಅಪ್ಪ ಅಮ್ಮನಿಗೆ ಬುದ್ಧಿ ಬರಬೇಕು. ಅವರೇ ಮಧ್ಯೆ ಅಳ್ಳಾಡ್ತಿರ್ತಾರೆ, ಹಿಡಿದು ಕಟ್ಬಿಡ್ತಾರೆ ಬೆಳ್ಳಿಗೆ ಫಸ್ಟ್ ಕ್ಲಾಸ್ ಅಂತ. ಆಮೇಲೆ ಯಾವ ಫಸ್ಟ್ ಕ್ಲಾಸು ಇಲ್ಲ, ಲಾಸ್ಟ್ ಕ್ಲಾಸು ಇಲ್ಲ. ಅಮ್ಮ ಈಗ ನೀನು ಕರೆ ಮಾಡಿದ ಉದ್ದೇಶ ಏನು? ಅದೇ ಗುರುಜಿ, ನಮ್ಮ ಹುಡುಗಿ ಅದೇ ಕೇಳೋದು ಏನು ಬೇಕು ಕೇಳು. ಯಾಕೆ ಲವ್ ಮಾಡಿದ್ಲು ಅಂತಾನ, ಮಾಡಿದ್ಮೇಲೆ ಚೆನ್ನಾಗಿರ್ತಾಳ ಅಂತಾನ, ಏನು ಪ್ರಶ್ನೆ ಏನು? ಅದೇ ಯಾಕೆ ಆ ಥರ ಆಯಿತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗುರುಜಿ. ಎಷ್ಟು ವರ್ಷಕ್ಕೆ ಅವಳು ಪ್ರಥಮ ಋತು ಆದ್ಲು ಅಂದರೆ ಮೈ ನರಿತಾರೆ ಅಂತಾರಲ್ಲ, ಎಷ್ಟು ವರ್ಷಕ್ಕೆ ಆಯಿತು? 16 ವರ್ಷ. ಎಷ್ಟು? 16 ವರ್ಷ. 15. ಓಕೆ. ಈಗ ಅವಳು ಪ್ರತಿ ತಿಂಗಳು ಕರೆಕ್ಟ್ ಟೈಮ್ಗೆ ಆಗ್ತಾಳಾ? ಇಲ್ಲ ಗುರುಜಿ. ಈಗ ಇದಕ್ಕಿನ್ನ ಮೆಸೇಜ್ ನಾನು ಕೊಡೋಕ್ಕಾಗಲ್ಲಮ್ಮ. ಇವತ್ತಿನ ಕಲ್ಚರ್ಗೆ ಮಗು 11 ವರ್ಷ ತಪ್ಪು 12 ವರ್ಷಕ್ಕೆ ಆಗೋಬೇಕು ಇವಾಗ. ಈಗಿನ ಕಲ್ಚರ್ಗೆ. ಹಿಂದೆ ಇತ್ತು 15, 16. ಯಾಕೆ ಅಂದರೆ ಈಗ ಮಾಧ್ಯಮವನ್ನು ಎಲ್ಲರೂ ದೃಷ್ಟಿ ಇಟ್ಟು ನೋಡ್ತಾರೆ. ಟಿ ವಿ, ಮೊಬೈಲು ಎಲ್ಲ, ಹೌದಲ್ವಾ? ಮೈಂಡು ಓಡ್ತಾ ಇರ್ತದೆ. ವಯಸ್ಸು 12, 22ಕ್ಕೆ ಏನು ಬೇಕೋ ಅದು ಕೇಳ್ತಾ ಇರುತ್ತೆ ದೇಹ ಅಂತ. ಅಪ್ಪ ಅಮ್ಮನಿಗಿನ್ನೂ ಗೊತ್ತಿಲ್ಲ. ನನ್ನ ಮಗಿಗೆ ಇನ್ನೂ 6, ನನ್ನ ಮಗಿಗೆ ಇನ್ನೂ 8 ಅಂತಾರೆ. 8 ಅಲ್ಲ ರೀ, 18 ಅನ್ಕೊಳ್ಳಿ. 5 ಅಲ್ಲ 15 ಅನ್ಕೊಳ್ಳಿ. ಈ ಥರ ತಿಳ್ಕೊಂಡ್ರೆ ಮಕ್ಕಳು, ಹೆಣ್ಣು ಮಕ್ಕಳು ಎತ್ತಿರೋರು ಬದುಕೋತೀರ. ನನ್ನ ಮಗ ಇನ್ನೂ ಚಿಕ್ಕದು, ಓದಿಸ್ತೀನಿ, ಕಾಲ ಮೇಲೆ ಕಾಲಕ್ಕೆ ನಿಲ್ಲಿಸ್ತೀನಿ ಅಂದರೆ ನಿಮ್ಮ ಕಾಲ ಮೇಲೆ ಕಾಲು ನಿಲ್ಲಿಸ್ಬಿಟ್ಟು ಬಾಯ್ ಟಾಟಾ ಸಿ ಯು ಅಷ್ಟೇ. ಆಮೇಲೆ ಕೂತ್ಕೊಂಡು ಬಂಬಡಿ ಹೊಡ್ಕೋಬೇಡಿ. ಶಾಸ್ತ್ರ ಕಡೆ ಹತ್ರ ಹೋಗ್ಬಿಟ್ಟು ದುಡ್ಡು ಕಳ್ಕೋಬೇಡಿ. ದೇವ್ರ ಹತ್ರ ಕೂತ್ಕೊಂಡು ಅಳಬೇಡಿ. ಮಗುಗೆ ಮಂತ್ಲಿ ಆಗ್ತಕ್ಕಂಥ ಚೆನ್ನಾಗಿಲ್ಲ ಅಂದರೆ ಮನಸ್ಥಿತಿ ಚೆನ್ನಾಗಿದೆಯಾ ಇಲ್ಲ, ಶಕ್ತಿ ಇದೆಯಾ ಇಲ್ಲ, ಏನು ಮಾಡಬೇಕು, ಏನೇನೋ ಬೇಕು ಅಂತ ಮನಸ್ಸಲ್ಲಿ ಹುಚ್ಚು ಬರುತ್ತೆ. ಅದಕ್ಕೆ ಲವ್ ಮಾಡ್ತಾಳೆ. ತಪ್ಪೇನಮ್ಮ? ನಿನ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ತಿಳ್ಕೊ, ನೆಮ್ಮದಿಯಾಗಿ ಖುಷಿಯಾಗಿರು. ಆ ಮಗುನ ಏನು ಮಾಡಬೇಕು ಅನ್ನೋದಕ್ಕಿನ್ನ ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಕಾರು ಸರ್ವಿಸ್ ಇಟ್ಟಿದ್ದಾರೆ. ಕಾರು ಓಡಿಸ್ತಾರಾ? ಅಲ್ಲ ತೊಳೆಯೋದು, ಕಾರ್ ವಾಷಿಂಗ್ ಮಾಡೋದು. ಓಕೆ. ರಾತ್ರಿ ಊಟ ಎಷ್ಟೊತ್ತಿಗೆ ನಿಮ್ಮ ಯಜಮಾನ್ರದು? ಲೇಟ್ ಗುರುಜಿ. ಅವರು ಒಂದಿನ 9 ಗಂಟೆಗೆ ಬರ್ತಾರೆ, 8:30 ಆ ಥರ ಆಗುತ್ತೆ. ಸರಿ, ಅಂದಾಜು ಕೊನೆ ಪಕ್ಷ ರಾತ್ರಿ ಹೊತ್ತು ಎಷ್ಟೊತ್ತಿಗೆ ಊಟ? 9 ಗಂಟೆ. ಮಲ್ಕೊಳ್ಳೋದು? 10 ಕಾಲು ಲಾಸ್ಟ್. ಹಾಂ. ನೀನು 9 ಗಂಟೆಗೆ ಊಟ ಮಾಡೋದಾ? ಇಲ್ಲ ಗುರುಜಿ, ಸ್ವಲ್ಪ ಬೇಗ ಮಾಡಿಬಿಡ್ತೀವಿ. ನೀನು ಎಷ್ಟೊತ್ತಿಗೆ ಮಾಡ್ತೀಯಾ? ಒಂದು 7 ಗಂಟೆ. ಇದೇನದು ಗಂಡನ ಬಿಟ್ಟು ನೀನು ಊಟ ಮಾಡ್ತೀಯಾ?
ಇಲ್ಲ ಗುರುಜಿ, ಹೊಟ್ಟೆ ಹಸಿವಾಗಲ್ಲ, ತಿನ್ನಕ್ಕೆ ಆಗಲ್ಲ ನೀನು ಗುರೂಜಿ. ಕರಿಬೇಕು. ಇವತ್ತು ನೀವು ಬರಲಿಲ್ಲ ಅಂದರೆ ನಾನು ಬಾಗಿಲು ತೆಗಿಯಲ್ಲ ಅಂತ ಸ್ಟ್ರಿಕ್ಟ್ ಮಾಡಬೇಕು. ನೀನು ಬಂದಾಗ ಬಾ ಅಂದರೆ 12 ಗಂಟೆಗೆ ಬಂದು ತಿಂತಾನೆ ಮನುಷ್ಯ. ಅದೇನು ಗಂಡ ಹೆಂಡ್ತಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಕಣಮ್ಮ, ಗಂಡನ ಕೈಲಿ ಊಟ ಫೋನ್ ಹಾಕಿಸ್ಕೊ. ಮಾಡ್ತಾ ಇರ್ತೀವಿ, ಬರ್ತೀನಿ ಅನ್ಕೊಂಡು 1 ಗಂಟೆ ಹಂಗೆ ಲೇಟ್ ಮಾಡ್ಬಿಟ್ಟು. ನೀನು ಸರಿಯಾಗಿ ಲವ್ ಮಾಡಕ್ಕೆ ಬರ್ತಾ ಇಲ್ಲ ಗಂಡನಿಗೆ. ಗಂಡನ್ನ ಚೆನ್ನಾಗಿ ಲವ್ ಮಾಡಿದ್ರೆ ಬೇಗ ಮನೆಗೆ ಬರ್ತಾರೆ. ನೀವೇನೋ ಅಂದರೆ ಅವನು ಎಷ್ಟೊತ್ಕೋ ಬರ್ತಾನೆ. ಏನು ಅಂದರೆ ನೀವು ಊಟ ಮಾಡೋಕ್ಕೆ ಬರದೆ ನಾನು ಊಟ ಮಾಡಲ್ಲ ಅಂತ ಹೇಳಬೇಕು. ಆಮೇಲೆ ಗಂಡನ ಕೈಲಿ ಊಟ ಹಾಕಿಸ್ಕೋಬೇಕು. ನೀವೇ ಊಟ ಹಾಕ್ರಿ, ನನಗೇನು ಬೇಕು. ನೀನು ಗಂಡನಿಗೆ ಊಟ ಹಾಕಬೇಕು. ಇನ್ನು ಸ್ವಲ್ಪ ತಿನ್ನಿರಿ, ತಿಳಿಸಲು ಒಂದು ಸ್ವಲ್ಪ ತಿನ್ನಿರಿ, ಮಜ್ಜಿಗೆಲ್ಲಿ ಸ್ವಲ್ಪ ತಿನ್ನಿರಿ, ತುಂಬ ಚೆನ್ನಾಗಿ ಕಾಣಿಸ್ಬೇಕಣ್ರಿ ನೀವು ತಿನ್ನಬೇಕು ಅಂತ ಹೇಳ್ಕೊಡ್ಬೇಕು ಹೆಂಡ್ತಿ. ನೀನು ಅವೆಲ್ಲ ಮಾಡಿದೆ, ಲವ್ ಮಾಡ್ದೇ ಗಂಡ ಕರೆಕ್ಟಾಗಿ ಮನೆಗೆ ಬಂದು ಹೆಂಗೆ ಬರ್ತಾನೆ? ಮಾಡಬೇಕಾ ಬೇಡವಾ? ಮಾಡ್ಬೇಕು. ಯಾಕೆ ಮಾಡಿಲ್ಲ ನೀನು? ಇಲ್ಲ ಗುರುಜಿ, ಹೇಳ್ತಾರೆ ಇವಾಗ ಬರ್ತೀನಿ, ಫೋನ್ ಮಾಡಿದಾಗ ಇವಾಗ ಇನ್ನೊಂದು 5 ನಿಮಿಷ ಅಂದ್ರೆ ಅಲ್ಲಿ ಆಗಿರುತ್ತೆ. ಈಗ ಬಗ್ಗಲ್ಲ. ಮದುವೆ ಆದ ದಿನದಿಂದನೇ ಶುರು ಹಚ್ಕೋಬೇಕು. ಮಾಡಲಿಲ್ವೇ ಪಾಪ, ಗೊತ್ತಿಲ್ವೇ? ಆದರೂ ಒಂದು ತಿಳ್ಕೊಮ್ಮ, ನಿಮ್ಮ ಗಂಡ ಹೆಂಡ್ತಿ ಇಬ್ಬರು ಫಸ್ಟು ವಿಶಾಖ ನಕ್ಷತ್ರ ಮಗು ಹುಟ್ಟಿದ್ದಕ್ಕೆ ಆ ಹುಡುಗಿ ಮೇಲೆ ಭಾರ ಹಾಕಬೇಡಿ. ನೀವು ಏನು ಮಾಡಬೇಕಿತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮುಂದಕ್ಕೆ ಅವಳು ಲವ್ ಮಾಡ್ಕೊಳ್ಳಿ, ನೀವಾರು ಮಾಡಿ, ಅದೆರಡನೇ ವಿಷಯ. ಒಂದು ಸರಿಯಾದ ದಾರಿಗೆ ಬರಬೇಕು ಅಂದರೆ ನೀವು ರಿಪೇರಿ ಮಾಡೋಕ್ಕೆ ನೀವು ಗಂಡ ಹೆಂಡ್ತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀಯಮ್ಮ? ಮಾಡ್ತೀವಿ ಗುರುಜಿ, ಅದಕ್ಕೆ ಫೋನ್. ನೀವು ಗಂಡ ಹೆಂಡ್ತಿ ಇಬ್ಬರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಆ ಹುಡುಗಿ ಏನೂ ಮಾಡಿಲ್ಲ, ಅದೇನೋ ಒಂದು ದಾರಿ ಆಗತ್ತೆ. ಒಳ್ಳೇದಾಗಲಿ. ಮತ್ತೊಬ್ರು ಕಾಲರ್ ಇದ್ದಾರೆ ತುಮಕೂರಿಂದ, ಸಿದ್ದಪ್ಪ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ತಿಳ್ಕೊಂಬೇಕಾಯ್ತು ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸಿ. ಏನ್ ಮೇಡಮ್ ಅವ್ರೆ? ನಿಮ್ಮ ನಕ್ಷತ್ರ ತಿಳಿಸಿ ಸರ್. ಇದು ಮಕರ ರಾಶಿ, ಉತ್ತರಾಷಾಢ. ನಕ್ಷತ್ರ ತಿಳಿಸಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರ್ದು ಉತ್ತರಾಷಾಢ? ನಂದು ಜಯರಾಮ ಅಂತ ಹೇಳಿ ಸರ್. ಎಷ್ಟು ವಯಸ್ಸು ನಿಮಗೆ? ನನಗೆ 61, 62 ನಡೀತಾ ಇದೆ ಗುರುಜಿ. ಏನಾಗಬೇಕಿತ್ತು ಇವಾಗ? ಏನಿಲ್ಲ ಗುರುಜಿ, ನಮ್ದು ಏನೋ ಒಂದು ದಾರಿ ಒಳಗೆ ಇದ್ದಿ, ಏನೋ ಒಂದು ಸ್ಟೇಜಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಹಾಂ, ಚೆನ್ನಾಗೇ ಇದ್ದು. ಇದ್ದಕ್ಕಿದ್ದಂಗೆನೆ 8 ವರ್ಷದಿಂದ ಫುಲ್ ಎಲ್ಲ ಇದಾಗ್ಬಿಡ್ತು. ಈಗ ಅದೇ ದಾರಿಗೆ ಬರೋಣ ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ. ಯಾವ ಕೆಲಸನೂ ಇದಾಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ. ನೀವೇನು ಮಾಡ್ತಾ ಇರೋದು? ಗುರುಜಿ, ನಾನು ಫಸ್ಟು ಕ್ಯಾಬ್ ಇಟ್ಟಿದ್ದೆ, ಟ್ಯಾಕ್ಸಿ ಇಟ್ಟಿದ್ದೆ. ಓಕೆ. ಈಗ ನಿಮಗೆ ಹಾ ಮಂಡಿ ನೋವು ಬರುತ್ತಾ? ಕಾಲು ಕೆಳಗಡೆ ಪಾದ ನೋವು ಬರುತ್ತಾ? ಗುರುಜಿ, ಒಂದೊಂದ್ಸತಿ ಯಾವಾಗಾದ್ರೂ ಮಂಡಿ ನೋವು ಬರುತ್ತೆ. ಯಾಕೆ ಅಂತ ಇದ್ಯಾರು ಪಕ್ಕದಲ್ಲಿ ಮಾತಾಡ್ತಾ ಇರೋದು? ಯಾರು ಇಲ್ಲ ಗುರುಜಿ, ಯಾರು ಇಲ್ಲ. ಅಲ್ಲೆಲ್ಲ ಪಾಪು. ಈಗ ಮಂಡಿ ನೋವು ಅಂತ ನಾನು ಏನಕ್ಕೆ ಕೇಳಿದೆ ಕಾಲು ಸಂಬಂಧಪಟ್ಟಿದ್ದು ಅಂದರೆ, ಹಾ, ಇದನ್ನು ತಿಳ್ಕೊಂಡಿದ್ರೆ ಸಾಕಾಗಿತ್ತು, ನಿಮ್ಮ ಜೀವನ ಚೆನ್ನಾಗಿರೋದು. ಈಗ ನಿಮ್ದು ಹೆಂಗಿದೆ ಅಂದರೆ ಲಾಟ್ರಿ ಟಿಕೆಟ್ ತಗೊಂಡಂಗೆ ನಿಮ್ಮ ಜೀವನ. ಹೌದು ಗುರುಜಿ. ಲಾಟ್ರಿ ಬಂತು, ಇರೋ ಗಂಟ ಕಾಸು ಖರ್ಚು ಮಾಡಿಬಿಟ್ಟು ತಿರ್ಗಾ ಹಿಂದಕ್ಕೆ ಹೋಗುತ್ತೆ. ಹೌದು ಗುರುಜಿ. ಇದಕ್ಕೆ ಕಾರಣ ತಿಳ್ಕೊಂಡಿಲ್ವಲ್ಲ? 40 ವರ್ಷ ಆದರೂ ಯಾಕೆ? ಏನು ತಿಳ್ಕೊಂಡಿಲ್ಲ ಗುರುಜಿ. ಯಾಕೆ? ಟೈಮ್ ಇಲ್ವಾ? ನಂಬಿಕೆ ಇಲ್ವಾ? ದುಡ್ಡಿಲ್ವಾ? ಹಿಂಗೆ ಏನೋ ಮನ್ಸಿಗೆ ಬೇಜಾರಾಗ್ಬಿಡ್ತು. ಮನ್ಸಿಗೆ ಬೇಜಾರು ಮಾಡ್ಕೊಂಡು ಬದುಕಕ್ಕೆ ಆಗಲ್ಲ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಅಲ್ಲ ಗುರುಜಿ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮನೆ ಹೆಚ್ಚು ಕಮ್ಮಿ ಒಂದು 27-28 ವರ್ಷದ ಗುರುಜಿ. ಯಾರು ಕಟ್ಸಿದ್ದು? ನಾವೇ ಕಟ್ಸಿದ್ದು ಗುರುಜಿ. ಯಾವ ದಿಕ್ಕಿನ ರಸ್ತೆ, ಯಾವ ದಿಕ್ಕಿನ ಬಾಗಿಲು? ಉತ್ತರದ ಸೈಟು, ಹಾ. ಪೂರ್ವಕ್ಕೆ ಬಾಗಿಲು. ಏನಕ್ಕದು ಆ ಥರ? ನಮಗೆ ಪೂರ್ವ ಆಗ್ಬರ್ತದೆ ಅಂತ ಹೇಳಿ ಪೂರ್ವಕ್ಕಿಟ್ಟ ಗುರುಜಿ. ಅಲ್ಲ, ಎಲ್ರಿಗೂ ಅವ್ರವ್ರಿಗೆ ಆಗ್ಬರ್ತದೆ ಸೂರ್ಯನ ತಿರ್ಸಕ್ಕಾಯ್ತದ ನಾವು? ಅದೇನೆ, ಅವಾಗೆಲ್ಲ ಹಂಗೆ ಅಲ್ವಾ ಗುರುಜಿ? ಈಗಲೂ ಹಂಗೇನೆ ಇರೋದು. ನಿಮ್ಗೆ ಹೇಳೋರೆಲ್ಲ ಹೆಂಗೆ ಈಗ ಹೇಳೋರೆಲ್ಲ ಹಂಗೆ ಸಿಕ್ಕೋದು. ನಿನ್ನ ಹೆಸರು ಬಲಕ್ಕೆ ಈ ಕಡೆ ಇಟ್ಕೋ, ನಿನ್ನ ಹೆಸರು ಬಲಕ್ಕೆ ಈ ಕಡೆ. ಹೆಸರು ಬಲಕ್ಕೆ ಮನೆ, ಹೆಸರು ಬಲಕ್ಕೆ ಮದುವೆ ಮಾಡೇ ನಮ್ಮ ದೇಶ ಈ ಮಟ್ಟಕ್ಕಾಗಿರೋದು. ಅದೇನ ಕರೆಕ್ಟ್ ಗುರುಜಿ. ಪ್ರಪಂಚಕ್ಕೆ ಬೆಳಕೊಡೋಣ ಯಾರಪ್ಪ? ಸೂರ್ಯ ಅಲ್ವಾ? ಹೌದು ಗುರುಜಿ. ಅವನಲ್ಲದೆ ಪ್ರಪಂಚದಲ್ಲಿ ಇನ್ಯಾವುದೇ ದೇವರು ಗ್ರಹಗಳು ಅವ್ರ ಮುಂದೆ ಏನೂ ಇಲ್ಲ. ಹೌದಾ? ಹೌದು ಗುರುಜಿ, ಹೌದು ಗುರುಜಿ. ಈಗ ನಿಮ್ಮ ಮನೆಯ ಮುಂದೆ ಪೂರ್ವದಲ್ಲಿ ಎಷ್ಟು ಜಾಗ ಬಿಟ್ಟಿದೆಯಣ್ಣ? ನಾವು ಪೂರ್ವದಲ್ಲಿ ಒಂದು 5 ಅಡಿ ಬಿಟ್ಟಿದ್ದೀನಿ ಗುರುಜಿ, ಓಣಿ ತರ. ಕಾಂಪೌಂಡ್ ಹಾಕಿದ್ಯಣ್ಣ? ಅದು ಕಾಂಪೌಂಡ್ ಹಾಕಿದ್ದೀನಿ. ಅದು ಸುತ್ತ ಒಂದು 3 ಅಡಿ ಬಿಟ್ಟಿದ್ದೀನಿ. ಕೆಳಗಡೆ ಕಾಂಪೌಂಡ್ಗಾದ್ರೆ ಒಂದು 3 ಅಡಿ ಬಿಟ್ಟಿದ್ದೀನಿ. ಯಾವ ಊರು ನಿಮ್ಮದು? ತುಮಕೂರು. ತುಮಕೂರು.
ನಿಮ್ಮ ಮನೆಯಲ್ಲಿ ಸತ್ತೋರ್ ಫೋಟೋ ಯಾವ್ದು ಇಟ್ಟಿದ್ಯಣ್ಣ? ಯಾವ್ದು ಇಲ್ಲ ಗುರುಜಿ, ತೆಗೆದ್ಬಿಟ್ಟೆ. ನಮ್ಮ ತಂದೆಯವ್ರದ್ದು ಇಟ್ಟಿದ್ದೆ. ಯಾವಾಗ ತೆಗೆದ್ಬಿಟ್ಟೆ? ಅದು ಆಲೆ ಹೆಚ್ಚು ಕಮ್ಮಿ ಒಂದು 1.5 ವರ್ಷ 2 ವರ್ಷ ಆಯ್ತು. ತೆಗೆದು ಏನು ಮಾಡ್ದಣ್ಣ? ಅಲ್ಲಿ ಗೂಡಲ್ಲಿ ಇಟ್ಟಿದ್ದೀನಿ. ಇದು ಬಂದಾಗ ಪೂಜೆಗೆ ಇಡ್ತೀನಿ ಅಷ್ಟೇ ಫೋಟೋ. ಪೂಜೆಗೆ ಇಡ್ತೀಯಾ? ಅಂದ್ರೆ ಈಗಲ್ಲ, ಅದೇ ಆಯ್ತು, ಮಹಾಲಯ ದಿವಸ, ಮಹಾಲಯ ಬಂದಾಗ. ಅಮಾವಾಸ್ಯೆ ದಿವಸ. ಓಕೆ. ಈಗ ಸತ್ತೋರಿಗೆ ಪೂಜೆ ಮಾಡಬೇಕಾ, ತಿಥಿ ಮಾಡಬೇಕಾ? ಪೂಜೆ ಮಾಡಬೇಕು. ದೇವ್ರಿಗೆ ಏನು ಮಾಡ್ತೀಯಾ? ದೇವ್ರಿಗೂ ಪೂಜೆ ಮಾಡ್ತೀವಲ್ಲ. ಆಹಾ, ಎಂಥ ಬುದ್ಧಿವಂತ ಉಟ್ಬಿಟ್ಟೆ ನಮ್ಮ ಭಾರತ ದೇಶದಲ್ಲಿ. ದೇವ್ರಿಗೂ ಪೂಜೆ, ಸತ್ತೋರ್ಗೂ ಪೂಜೆ. ಏನು ಸತ್ತೋದ್ರ ದೇವ್ರಾ? ಅಂದ್ರೆ ಸಪ್ರೇಟ್ ಅದನ್ನ ಇಟ್ಟು ಪೂಜೆ ಮಾಡ್ತೀವಿ. ಅಣ್ಣ ಸ್ವಲ್ಪ ಕೇಳಿಸ್ಕೊ, ಸಪ್ರೇಟ್ ಇಟ್ಟರು ಅಷ್ಟೇ, ನೀನು ಕೈ ಹಿಡ್ಕೊಂಡು ತಲೆ ಮೇಲೆ ಮಾಡ್ಕೊಂಡ್ರು ಅಷ್ಟೇ. ನನ್ನ ಪ್ರಶ್ನೆ, ಜನ್ಮ ಕೊಟ್ಟವರಿಗೆ ನೀನು ಶ್ರಾದ್ದ ತಿಥಿ ಮಾಡೋದು ಬಿಟ್ಬಿಟ್ಟು ಗಂಧದ ಕಡ್ಡಿ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂತೀಯಲ್ಲ, ಅದಕ್ಕೆ ಕಾರಣ ದರಿದ್ರ ಜೀವನ. ಕೇಳಿಸ್ಕೊ, ದಟ್ಟ ದರಿದ್ರ ಜೀವನ. ಏನು ಮಾಡಿದ್ರು ಕೈಗೆ ಬರಲ್ಲ, ಕೈಗೆ ಬಂದದ್ದು ಬಾಯಿಗೆ ಬರಲ್ಲ, ಹಿಂಗೆ ಬದುಕ್ಬೇಕು ನೀನು. ಕರೆಕ್ಟ್ ಗುರುಜಿ, ಅದೇ ಥರನೇ ಆಗ್ತಾ ಇರೋದು. ಈಗ ತಿಳ್ಕೊಬೇಕಲ್ಲ, 60 ವರ್ಷ ಹಿಂಗೆ ಅನುಭವಿಸ್ತಾ ಇದೆಯಾ? ಈಗಾರು ಪ್ರಯತ್ನ ಮಾಡು. ನಮ್ಮ ಅಪ್ಪನ ಫೋಟೋನ ಎಲ್ಲಿಡಬೇಕು, ಹೆಂಗಿಡಬೇಕು, ಏನು ಮಾಡಬೇಕು ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು ಗುರುಜಿ. ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಆಮೇಲೆ ನೋಡು, ಎಲ್ಲೂ ಕೇಳಕ್ಕೆ ಹೋಗ್ಬೇಡ, ಯೋಚನೆ ಮಾಡಬೇಡ, ದೇವ್ರ ತ ಕೂತ್ಕೊಂಡು ನೋಡೋಕೆ ಹೋಗ್ಬೇಡ. ಫಸ್ಟು ನಾನು ನಮ್ಮ ಅಪ್ಪನಿಗೆ ಏನು ಮಾಡಿದ್ರೆ ಸರಿ, ನಮ್ಮ ಅಪ್ಪನ ಆಶೀರ್ವಾದ ನನಗೆ ಬೇಕು, ಇಷ್ಟು ಮಾಡು, ನಿನಗೆಲ್ಲವೂ ಸಿಕ್ಕತ್ತೆ. ಮಾಡ್ತೀಯಾ? ಮಾಡೋಣ ಗುರುಜಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಲಕ್ಷ್ಮೇಶ್ವರದಿಂದ ಶ್ರುತಿ ಅಂತ ಇದ್ದಾರೆ. ನಮಸ್ತೆ. ನಮಸ್ತೆ ಶ್ರುತಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕರೆ ಕಟ್ಟಾಗಿದೆ ಗುರುಜಿ. ಏನು ವಿಶೇಷ? 60 ವರ್ಷ ಆದರೂ ಅಮ್ಮ, ಇನ್ನೂ ನಮ್ಮ ಬಗ್ಗೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಆಗದೇ ಇರುವಷ್ಟರ ಮಟ್ಟಕ್ಕೆ ಪುರ್ಸತ್ತಿಲ್ಲ ನಮ್ಮ ಜನಕ್ಕೆ. ಅಲ್ಲ, ಇದು ಕಮ್ಮಿ, ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ನಾಳೆ ಸಾಯ್ತೀನಿ ಅಂದರೂ ಕೂಡ ಯಾಕೆ ಅಂತ ಹಿಂಗಾಯಿತು ಅಂತ ಕೇಳಲ್ಲ, ನಾನು ಹಣೆ ಬರ ಚೆನ್ನಾಗಿಲ್ಲ ಅಂತ ಸತ್ತೋಗ್ಬಿಡ್ತಾರೆ. ಸಾವು, ಹುಟ್ಟು ಸಾವು, ನಾವು ಏನು ನಡ್ಕೊಳ್ತೀವೋ ಅದ್ರ ಮೇಲೆ ನಿಂತಿರುತ್ತೆ. ಇನ್ನೊಂದು ಇದ್ರ ಜೊತೆಯಲ್ಲಿ ಹೇಳ್ತೀನಿ, ಮೆದುಳು ಅಂತ ನಮಗಿದೆ, ಹೌದಲ್ಲ ನಮ್ಮ? ಈ ಮೆದುಳು ಅನ್ನೋದು ಹೊಸದ, ಮಗು ಹೊಸದು. ಮೆದುಳು ಹೊಸದು ಅಂತೀಯಮ್ಮ? ಅಲ್ಲ, ಮೆದುಳು ಹಳೇದು, ಹಿಂದಂದು. ಅದು ಮೆದುಳು. ದೇಹ ಮಾತ್ರ ಹೊಸದು, ಹೃದಯ ಹಿಂದಂದು, ಮೆದುಳು ಹಿಂದಂದು. ಅರ್ಥ ಆಗ್ತದೆ? ಹಿಂದಂದು ಅಂದರೆ ಪೂರ್ವ ಜನ್ಮ, ಹೋದ ಜನ್ಮ, ಏನು ಮಾಡಿದ್ನೋ ಅಂತಾರಲ್ಲ, ಅದೇ. ಮಗುವಿನ ದೇಹ ಮಾತ್ರ ಹೊಸದು, ಮೆದುಳು ಮತ್ತು ಹೃದಯ ಅದೇನೆ ಅಂತ ನಮ್ಮ ಜನಕ್ಕೆ ಗೊತ್ತಿದೆಯಾ? ಅದಕ್ಕೆ ಏನು ಮಾಡಿದ್ರು ಅದು ಏನೋ ಮಾಡೋಕ್ಕೆ ಹೋಗ್ತೀನಿ, ಏನೇನೋ ಆಗ್ಬಿಡ್ತದೆ ಅಂತಾರಲ್ಲ, ಇದೇನೆ. ಈ ಸತ್ಯ ತಿಳ್ಕೊಬೇಕನ್ನೋದು 3 ವರ್ಷ ನೀವು ಟ್ರೈನಿಂಗ್ ಮಾಡ್ಕೋಬೇಕು. ನಮ್ಮ ಮೆದುಳು ನಮ್ಮದೇನಾ ಅಂತ ತಿಳ್ಕೊಳ್ಳೋಕ್ಕೆ ಸಮಯ ಬಂದಾಗ ಹೇಳ್ಕೊಡ್ತಾ ಹೋಗ್ತೀನಿ. ನಿಮ್ಮ ಮೆದುಳು ನೀವೇ ತಿಳ್ಕೊಳ್ಳೋಂತೆ. ಈಗ ಕರೆ ಇದೆಯಾ? ಖಂಡಿತ ಗುರುಜಿ. ಚಿಕ್ಕಮಂಗ್ಳೂರಿಂದ ರೇವಣ್ಣ ಅಂತ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನಮ್ಮ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು ವಿಚಾರ. ಓಕೆ, ನಕ್ಷತ್ರ ತಿಳಿಸಿ. ಉತ್ತರ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಏನು ಓದಿದ್ದೀರಾ? ನಾನು PUC ಆಗಿದೆ ನಮ್ದು. ಓಕೆ, ಏನು ತಿಳ್ಕೊಬೇಕು ಅಂತ ಮಾಡಿದ್ರಿ? ನಮ್ದು ಲೈಫ್ ಬಗ್ಗೆನೇ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ವ್ಯವಹಾರ ಸರಿಯಾಗಿ ಆಗ್ತಾ ಇಲ್ಲ. ಎಷ್ಟು ವಯಸ್ಸು ನಿಮಗೆ? ಈಗ 52. 52 ವರ್ಷದವರೆಗೂ ಲೈಫ್ ಬಗ್ಗೆ ತಿಳ್ಕೊಳ್ಳಿಲ್ವಾ? ಇಲ್ಲ, ತಿಳ್ಕೊಂಡಿದ್ವಿ, ಆದ್ವಿ, ಅದು ಸಂಸಾರಗಳು ಯಾಕೋ ಒಂದು ಸರಿಯಾಗ್ಲಿಲ್ಲ, ಆ ಥರ ಪ್ರಾಬ್ಲಮ್. ಓಕೆ, ಈಗ ಏನಕ್ಕೆ ಕರೆ ಮಾಡಿದ ಉದ್ದೇಶ? ಅದೇ ಏನಾಗ್ತಾ ಇದೆ ಈಗ, ಬೇರೆ ಸೆಕೆಂಡ್ ಒಂದು ಮದುವೆ ಬಗ್ಗೆ ನೋಡ್ಬೇಕಾಗಿತ್ತು. ಯಾವುದು ಸೆಟ್ ಆಗ್ತಾ ಇಲ್ಲ, ಆಗತ್ತಾ ಇಲ್ವಾ ಏನು ಕೇಳೋಣ. ಮದುವೆನೇ ಆಗಿಲ್ವಾ ನೀವು? ಆಗಿದ್ದೆ ಗುರು. ಮದುವೆನೇ ಆಗಿಲ್ವಾ ನೀವು ಅಂತ ಕೇಳಿದೆ. ಆಗಿತ್ತು. ಈ ಮದುವೆ ಆಗಿತ್ತು ಅನ್ನೋದಕ್ಕೆ ನಿಮ್ಮ ಪ್ರಶ್ನೆ. ಇನ್ನು ಮುಂದಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವ್ರು ಯಾವುದು? ಮನೆ ದೇವರು ಅಮ್ಮನವರು. ಅಮ್ಮನವರು ಅಂದರೆ ಯಾರು? ಕುಂದಮ್ಮ ಅಂತ ಬರುತ್ತೆ. ಗಂಡ ದೇವ್ರು ಯಾವುದು? ತಿರುಪತಿ. ತಿರುಪತಿಗೆ ನೀವು ಎಷ್ಟು ಸಲ ಹೋಗಿದ್ರಿ? ಇಲ್ಲ, ಈಗೊಂದು 5-6 ವರ್ಷ ಆಯ್ತು ಹೋಗಿಲ್ಲ. ಅದಕ್ಕಿಂತ ಮೊದಲು ಹೋಗ್ತಾ ಇದ್ವಿ, ಒಂದು 2 ವರ್ಷ 3 ವರ್ಷಕ್ಕೆ ಹಿಂಗೆ. ಓಕೆ,
ನೀವು ಮೊದಲು ದರ್ಶನ ಮಾಡ್ತಕ್ಕಂಥದ್ದು ತಿರುಪತಿಗೆ ಮೊದಲು ದರ್ಶನ ಮಾಡೋದು ಯಾವ ದೇವ್ರನ್ನ ದರ್ಶನ ಮಾಡ್ತೀರಾ ತಿರುಪತಿಗೆ ಹೋಗಿ? ಇಲ್ಲ, ನಮ್ಗೆ ಅಷ್ಟು ಇಲ್ಲಿಂದ ಭಾರಿ ಅದ್ರದ್ದು ಮಾಹಿತಿ ಇಲ್ಲ. ಆದ್ರೆ ಮಾಮೂಲಿ ಎಲ್ಲರೂ ಜೊತೆಗೆ ಹೋಗ್ತೀವಲ್ಲ, ಎಲ್ಲರೂ ಹೆಂಗ್ ಮಾಡ್ತಾರೆ ಅದೇ ತರ ಮಾಡ್ತಾ ಇರೋದು. ಅಲ್ಲ, ಫಸ್ಟು ಬೆಟ್ಟ ಹತ್ತೀರಾ? ಹಾ, ಬೆಟ್ಟ ಹತ್ತೀವಿ. ಆಮೇಲೆ ಡೈರೆಕ್ಟ್ ದರ್ಶನಕ್ಕೆ ಹೋಗೋದು. ಸರಿ, ದರ್ಶನ ಆಯಿತು. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಅದೇನು ಪ್ರಸಾದ ತಗೊಳ್ಳೋದು, ಮತ್ತೆ ಇಳಿದು ಬರ್ತಾ ಇರೋದು, ಆ ಥರನೇ ವ್ಯವಹಾರ ನಡೀತಾ ಇದೆ. ಅಷ್ಟೇ? ಅಷ್ಟೇ. ಶ್ರೀನಿವಾಸರ ಹೆಂಡತಿ ಯಾರು? ಲಕ್ಷ್ಮೀ ವೆಂಕಟೇಶ್ವರ. ಲಕ್ಷ್ಮಿ ಇಲ್ಲ, ಅವ್ರು ತುಂಬ ದೂರದಲ್ಲ ಅವರೇ. ಕೆಳಗಡೆ ಇರೋರು ಯಾರು? ಮನದೇವರು ಅಂತೀರಾ, ಶ್ರೀನಿವಾಸರು ಅಂತೀರಾ, ಪದ್ಮಾವತಿ ಅಂತ ಬಾಯಲ್ಲಿ ಬರ್ತಾ ಇಲ್ವಲ್ಲಪ್ಪ? ಪದ್ಮಾವತಿ, ಹೌದು. ಏನು ಫಾರಿನಲ್ಲಿ ಇದ್ದೀರಾ ನೀವು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ನಿಜವಾಗ್ಲೂ ನಿಮ್ಮ ಮನದೇವರೇ ಆಗಿದ್ದ ಪಕ್ಷದಲ್ಲಿ ನೀವು ಮಾಡಬೇಕಾದ ಕೆಲಸ ಅದೇ ಶಾಪದಲ್ಲಿ ನೀವು ಹುಟ್ಟಿದ್ದೀರಾ. ಅದಕ್ಕೆ ನಿಮಗೆ ಮದುವೆಗಳು ಆಗ್ತಾ ಇದೆ. ಮದುವೆ ಅಲ್ಲ, ಮದುವೆಗಳು. ಕಾರಣ, ಎಷ್ಟೋ ಜನಕ್ಕೆ ಇದೊಂದು ಸಮಸ್ಯೆ ಇದೆ. ನೇರ ಗೋವಿಂದ ಅಂತ ಸೀದಾ ಬೆಟ್ಟಕ್ಕೋಗ್ಬಿಡೋದು. ಅಲ್ಲ, ತಪ್ಪು. ಲಕ್ಷ್ಮೀ ನಾರಾಯಣ ಅಂತಾರ, ನಾರಾಯಣ ಲಕ್ಷ್ಮಿ ಅಂತಾರಮ್ಮ? ಫಸ್ಟ್ ಯಾರು ನೋಡಬೇಕು? ಲಕ್ಷ್ಮಿ. ನಾರಾಯಣ. ಪದ್ಮಾವತಿ ದರ್ಶನ ಮಾಡಿದೆ ಶ್ರೀನಿವಾಸರ ಹತ್ರ ಹೋಗೋರಿಗೆಲ್ಲ ಅಷ್ಟೇ, ಆಯ್ ಬಾಯ್ ಮುಂಡದೆ ಅಲ್ಲೇ ಇರು, ಗಂಡ ಹೆಂಡತಿ ಚೆನ್ನಾಗಿಲ್ಲ, ಹೆಂಡತಿ ಆರೋಗ್ಯ ಚೆನ್ನಾಗಿಲ್ಲ, ಓಡೋಗ್ಬೋದು, ಸತ್ತೋಗ್ಬೋದು, ಏನು ಬೇಕಾ ನಡೆಯುತ್ತೆ. ಪದ್ಮಾವತಿಯನ್ನು ದರ್ಶನ ಮಾಡಿದ ನಂತರ ಬೆಟ್ಟ ಹತ್ತಬೇಕೇ ಹೊರ್ತು ಬೆಟ್ಟ ಹತ್ಬಿಟ್ಟು ನೀವು ಹೋಗಿ ಮೇಲ್ಗಡೆ ಹತ್ತೋದೆಲ್ಲಿ ಬಂತು? ಓಕೆ, ಶ್ರೀನಿವಾಸರ ದರ್ಶನ ಆದಮೇಲೆ ಪದ್ಮಾವತಿ ದರ್ಶನ ಬರೋದು ಎಷ್ಟು ಮಟ್ಟಿಗೆ ಸರಿ? ಯಾವ ಶಾಸ್ತ್ರದಲ್ಲಿ ಇದೆ ಇದು? ಎಷ್ಟು ಜನ ಈ ಥರ ತಪ್ಪು ಮಾಡ್ತಾ ಇದ್ದಾರೆ? ಮನೆಗಳಲ್ಲಿ ಚೆನ್ನಾಗಿಲ್ಲ ಗಂಡ ಹೆಂಡತಿ, ಮಕ್ಕಳಿಗೆ ಬೇಗ ಮದುವೆ ಆಗ್ತಾ ಇಲ್ಲ, ಮದುವೆ ಆದರೆ ನೆಮ್ಮದಿ ಇಲ್ಲ ಅಂದರೆ ಶ್ರೀನಿವಾಸರನ್ನು ಯಾವ ರೀತಿ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡ್ರೆ ಸಾಕು, ನಿಮಗೇನು ಬೇಕು ಎಲ್ಲ ಸಿಗುತ್ತಲ್ಲೇ. ಅಂಥ ಅದ್ಭುತವಾದ ಶ್ರೀನಿವಾಸರನ್ನು ನೋಡಬೇಕಾದ್ರೆ ಎಷ್ಟು ಸಮಯದಲ್ಲಿ ನೋಡಬೇಕು, ಯಾವ ದಿನದಲ್ಲಿ ನೋಡಿದ್ರೆ ನಮ್ಗೆ ಅನುಕೂಲ ಆಗತ್ತೆ, ಇದೂ ಗೊತ್ತಿಲ್ಲ. ಸುಮ್ಮನೆ ನಿಮ್ಗೆ ಪುರುಸತ್ತಾದ ದಿನ ಸೀದಾ ಹೋಗ್ಬಿಡೋದು, ಗೋವಿಂದ ಅಂದ್ಬಿಡೋದು, ಬಂದ್ಬಿಡೋದು. ಗೋವಿಂದ ಅನ್ನೋದು ಕೆಳಗಡೆ, ಅಲ್ಲಿ ಒಬ್ಬಿಟ್ಟು ಗೋವಿಂದ ಅಂತಾರೆ. ಅಲ್ಲಿರೋ ದೇವ್ರು ಕೂಗಲ್ಲ, ಗೋವಿಂದ ಅನ್ನೋದು ಕೆಳಗೆ, ಅಲ್ಲಿ ಒಬ್ಬಿಟ್ಟು ಗೋವಿಂದ ಅಂತಾರೆ. ಅಂದರೆ ಯಾಕೆ ವಿಚಾರ ಹೇಳ್ತೀನಿ ಅಂದರೆ, ಗೋವಿಂದ ಅಂದ್ರೂ ತಪ್ಪಲ್ಲ, ಆದರೆ ಗೋವಿಂದ ಇರೋ ಜಾಗದಲ್ಲಿ ಗೋವಿಂದನಿಗೆ ಹೋಗಿ ಅಲ್ಲಿ ಕೂಗಬೇಕಾಗಿದ್ದು ಯಾರನ್ನ? ಶ್ರೀನಿವಾಸರನ್ನು. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಾವು ಪೂರ್ಣ ಎಲ್ಲವ ಮರ್ತೋಗ್ಬಿಟ್ಟಿದ್ದೀವಿ. ಅಲ್ಲಿಗೆ ಹೋಗೋದೇ ಒಂದು, ಅಂದ್ಕೊಳ್ಳೋದೇ ಒಂದು, ಮಾಡೋದೇ ಒಂದು. ಈ ಮಟ್ಟಕ್ಕೆ ಹೋಗಿ ಇಲ್ಲಿಂದ ಅಲ್ಲೂ ಗೋಬಿ ತಿನ್ನಕ್ಕೆ ಹೋಗ್ತಾರೆ ಜನ, ಅಲ್ಲೂ ಪಾನಿಪುರಿ ತಿಂತಾರೆ. ಏನಮ್ಮ, ತಿರುಪತಿಯಲ್ಲೂ ಪಾನಿಪುರಿ ತಿನ್ನೋಕ್ಕೆ ಹೋಗೋದು ನಮ್ಮ ಜನ. ಇಲ್ಲೆಲ್ಲೂ ಸಿಗಲ್ವ ತಿರುಪತಿಯಲ್ಲಿ ಬಿಟ್ಟು? ಅಲ್ಲ, ನಾನು ಅಂದರೆ ಸುಮಾರು ನೋಡ್ತೀನಿ ನಾನು. ಏನು ವಿಚಿತ್ರ ಜನಗಳ್ರಿ ಇಲ್ಲಿ. ಪ್ರಸಾದ ತೊಗೊಂಡು ಮನೆಗೆ ಬರ್ತಾರೆ, ಅಲ್ಲಿ ಊಟ ಹಾಕ್ತಾರೆ, ಊಟ ತಿಂದು ಅಲ್ಲೂ ಬಿಡ್ತಾರ, ಅರ್ಧ ಬಿಟ್ಬಿಡ್ತಾರೆ. ಮೂಗುರು ಕೂತ್ಕೊಂಡು ಕೂತಿರ್ತಾರೆ, ಅವ್ರು ಇಷ್ಟಿಷ್ಟು ಹಾಕ್ತಿರ್ತಾರೆ, ಸ್ವಲ್ಪ ಹಾಕಪ್ಪ ಇನ್ನೊಬ್ರಿಗಾಗಲಿ ಅಂತ ಹೇಳಬೇಕು. ಅಲ್ಲಿ ಯಾರು ಹೋಗಿ ಪ್ರಸಾದವನ್ನು ಬಿಟ್ಟು ಬರ್ತಾರೋ ಅವರಿಗೆ ಜೀವನದಲ್ಲಿ ಮನೆಗೆ ಬಂದರೆ ಟೈಮ್ ಸರಿ ಊಟ ಸಿಕ್ಕಲ್ಲ. ತಿರುಪತಿಯಲ್ಲಿ ಹೋಗಿ ಮಾಡುವಂತಹ ಊಟದಲ್ಲಿ ನೀವೇನಾದ್ರು ಎಲೆ ಮೇಲೆ ಬಿಟ್ಟು ಬಂದರೆ ಟೈಮ್ ಸರಿಗೆ ನಿಮ್ಮ ಜೀವಮಾನದಲ್ಲಿ ಊಟ ಮಾಡೋಕ್ಕಾಗಲ್ಲ. ಅಡುಗೆ ಮಾಡಿದ್ರು, ಮನೇಲಿದ್ದರು, ಇದು ಶಾಪ, ಎಚ್ಚರಿಕೆ. ಭೂ ವೈಕುಂಠ ರೀ ತಿರುಪತಿ ಶ್ರೀನಿವಾಸರು, ಭೂ ವೈಕುಂಠ. ವಿಶ್ವದಲ್ಲಿ ಎಲ್ಲೂ ಇಲ್ಲ ಇಂಥ ಒಂದು ಶಕ್ತಿ. ಅಂಥ ದೇವ್ರ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ನಾವು ಬದುಕಿರಬೇಕು? ಅಲ್ಲೂ ದುರಹಂಕಾರ. ಅದಿಷ್ಟಗಲಾದ್ರಲ್ಲಿ ಕೊಡ್ತಾರೆ ಕಣಮ್ಮ, ಮೊಸರನ್ನ ಇದು ನಾವು ಪುಳಿಯೋಗರೆನ, ಅದರಲ್ಲೂ ಅರ್ಧ ತಿನ್ಬಿಟ್ಟು ಬಿಸಾಕ್ಬಿಟ್ಟು ಬರ್ತಾನೆ. ನಾನು ಅನ್ಕೋತೀನಿ ಕಣ್ಣಲ್ಲಿ ನೀರು ಬರುತ್ತೆ. ಎಂಥ ದುರಹಂಕಾರದ ಜನ ಇದ್ದಾರೆ. ಪ್ರಸಾದ ಇಲ್ಲಿಂದ ಏನಕ್ಕೆ ಹೋಗ್ತಾರೆ ಅಲ್ಲಿಗೆ? ಅಲ್ಲಿ ಹೇಗೆ ನಡ್ಕೋಬೇಕು ಪ್ರಜ್ಞೆ ಇಲ್ಲ. ಎಲ್ಲ ಬರೀ ಹಣದ ಮದ. ಹೋಗಿ ಬಂದ್ಬಿಟ್ಟೆ, ಅದೊಂದು ಮುಡಿ ಒಡ್ಸ್ಕೊಂಬಿಡೋದು, ತಲೆ ತುಂಬ ಎಲ್ಲ ಬಣ್ಣ ಹಾಕ್ಕೊಂಬಿಡೋದು, ಅಲ್ಲೊಂದು ನಾಮ ಹಾಕ್ಸ್ಕೊಂಬಿಡೋದು, ಮುಗೋಯ್ತು. ನಿನಗೆ ದೇವರು ಇವೆಲ್ಲ ಮಾಡು ಅಂತ ಹೇಳೇ ಇಲ್ಲ. ಭಕ್ತಿ, ತಲೆ ಬಗ್ಗಬೇಕು. ತಲೆ ಮುಡಿ ಕೊಡೋದು ಏನಕ್ಕೆ ಅಂದರೆ, ಭಗವಂತ ಎಲ್ಲವನ್ನು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಇಲ್ಲ. ಅಲ್ಲೂ ತಲೆ ಎತ್ಕೊಂಡೇ ಮುಡಿ ಕೊಡೋದು. ಆಮೇಲೆ ಮುಡಿ ಕೊಟ್ಟಂಗೆ ರೋಪ್ ಹಾಕೋದು. ಯಾಕೆ ಇಷ್ಟ ಆಗತ್ಯಾ? ಅಲ್ಲೇ ಶುರು ಅಹಂಕಾರ. ಬೆಟ್ಟದ ಮೇಲೆ ಹೋದರೆ ನಾವು ಸ್ಥಿರವಾಗಿ ನಮ್ಮ ಶ್ರದ್ಧೆಯನ್ನು ತೋರಿಸ್ಬೇಕು. ನಾವು ಮಾಡೋದೇ ಬೇರೆ, ಅಲ್ಲಿ ಹೋಗೋದೇ ಬೇರೆ. ಏನಕ್ಕೆ ಹೋಗ್ತೀರಾ? ಯಾಕೆ ಈ ಮಾತು ಹೇಳಬೇಕಾದ ಸಂದರ್ಭ ಬಂತು ಅಂದರೆ, ಇವರು ಉತ್ತರಾ ನಕ್ಷತ್ರದಲ್ಲಿ ಹುಟ್ಟಿ ಹೆಚ್ಚು ಕಮ್ಮಿ 51 ವರ್ಷ ಆದಾಗ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ನೋವಾಗತ್ತೆ. ನಾನೇನು ಮೋಸ ಮಾಡಿದೆ ಅಂತ ದೇವ್ರು ನನಗೆ ಇದು ಕೊಟ್ಟ ಅಂತ ಯಾವಾಗ ಅನ್ಕೊಂಡಿಲ್ವಾ ನೀವು ಯಜಮಾನ್ರೆ? ಹೌದು ಸ್ವಾಮಿ, ಹೌದು, ಖಂಡಿತ. ಈಗ ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಖಂಡಿತ ಸ್ವಾಮಿ.
ಮೊದಲು ನೀವೇನು ಮಾಡಬೇಕು ಅಂದರೆ ಆಗಿರೋ ತಪ್ಪು ಯಾಕೆ ಮೊದಲನೇದು ಸಮಸ್ಯೆ ಆಯಿತು ಅಂತ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಮತ್ತು ಆಮೇಲೆ ನೀವು ಪ್ರಯತ್ನ ಮಾಡಬೇಡಿ, ಭಗವಂತ ಏನು ಕೊಡಬೇಕೋ ಯಾರನ್ನು ಕಳಿಸ್ಬೇಕು ಕಳಿಸ್ತಾನೆ. ಆದರೆ ಫಸ್ಟು ತಿರುಪತಿಗೆ ಹೋಗಿ ನೀವು ಪ್ರಾಯಶ್ಚಿತ್ತ ಒಂದು 5 ಇಂಚು ಬಟ್ಟೆ, ಹಳದಿ ಬಟ್ಟೆಯಲ್ಲಿ 5 ಏಲಕ್ಕಿಕಾಯಿ 5 ರೂಪಾಯಿ ನಾಣ್ಯವನ್ನು ಕಟ್ಟಿ, ಭಗವಂತ ನಿನ್ನ ಬಳಿಗೆ ಬರೋದಕ್ಕೆ ನನಗೆ ಪ್ರಯತ್ನ ಆಗಬೇಕಪ್ಪ ಅಂತ ಹೇಳಿ ಅದನ್ನು ನಮಸ್ಕಾರ ಪೂಜೆ ಮಾಡಿ ಗಂಧದ ಕಡ್ಡಿನಲ್ಲಿ ದೇವ್ರ ಹತ್ರ ಇಟ್ಟು, ಯಾವುದೇ ಒಂದು ಭಾನುವಾರ ಅಥವಾ ಶುಕ್ರವಾರ ಅದನ್ನು ಎತ್ಕೊಂಡು ಅದ್ರ ಜೊತೆ 1,000-2,000 ತಗೊಂಡು ಆ ಹುಂಡಿಯಲ್ಲಿ ಹಾಕಿದಾಗ ಭಗವಂತ ನಿನಗೆ ಯಾವುದಾದ್ರು ಒಂದು ದಾರಿ ತೋರಿಸ್ತಾನೆ. ಒಂದು ಉತ್ತರ ನಕ್ಷತ್ರದಲ್ಲಿ ನಾನು ಏನಕ್ಕೆ ಕೊಟ್ಟಿದೆ, ಮದುವೆ ಅಂತಕ್ಕಂಥದ್ದು, ಆರೋಗ್ಯ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದಕ್ಕೆ ನಾನು ಏನು ಮಾಡಬೇಕು ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮತ್ತೆ ತಪ್ಪು ಮಾಡ್ಕೊಂಡು ಒಂದ್ರ ಮೇಲೆ ಒಂದು ಹಾಕೋಬೇಡಿ ತಲೆ ಮೇಲೆ. ಅರ್ಥ ಆಯ್ತಾ? ಸರಿ ಸರಿ ಸರಿ. ಬೇಜಾರು ಮಾಡ್ಕೋಬೇಡಿ. ಶ್ರೀನಿವಾಸರ ಮೇಲೆ ಭಾರ ಹಾಕಿ ಇನ್ಮೇಲೆ ನೀವು ಹೆಣ್ಣು ದೇವ್ರು ನಿಮ್ಮ ಬಾಯಿಂದ ಬಂತು ಯಾವುದೋ ಗುಂಡಮ್ಮ ಅಂದ್ಬಿಟ್ರಿ, ಶ್ರೀನಿವಾಸರನ್ನ ಲಕ್ಷ್ಮೀನಾರಾಯಣ ಅಂತ ಹೇಳಬೇಕು. ಬೇರೆ ದೇವ್ರನ್ನ ಮನಸ್ಸಿಗೆ ತೊಗೋಬೇಡಿ, ಹಂಗಂತ ಮಾಡಬೇಡಿ ಅಂತ ಹೇಳ್ತಿಲ್ಲ. ಅದು ಪಾಡ್ಗೆ ಅದು ಮಾಡಿ. ಲಕ್ಷ್ಮೀನಾರಾಯಣ ನಮ್ಮ ಮನದೇವರು, ಶ್ರೀನಿವಾಸರು ನಮ್ಮ ಮನದೇವರು, ಇದನ್ನೇ ಹೇಳಬೇಕು. ಹೆಣ್ಣು ದೇವ್ರು ತಗೊಂಡು ಮುಂದೆ ಕೂರಿಸ್ಬಿಟ್ರಿ, ಅದು ಯಾವುದೋ ಗುಂಡಮ್ಮ ಅಂದ್ಬಿಟ್ರಿ. ಅದು ಹೆಂಗದು? ಲಕ್ಷ್ಮಿಗೂ ಗುಂಡಮ್ಮನಿಗೂ ಸಂಬಂಧ ಏನು? ಫಸ್ಟು ತಿಳ್ಕೊಳ್ಳಿ. ಮನೆಯಲ್ಲಿ ಸಂಬಂಧ ಹೇಗೆ ಬಂತು, ಮನೆದೇವರು ಯಾವುದು, ಕುಲದೇವರು ಯಾವುದು, ಗ್ರಾಮದೇವರು ಯಾವುದು, ಇವೆಲ್ಲ ಮೊದಲು ತಿಳ್ಕೊಳ್ಳಿ. ಕ್ಲೀನಾಗಿ ತಿಳ್ಕೊಂಡು ಮುಂದುವರಿರಿ. ಆಗಿರೋ ತಪ್ಪೇನು ಅಂತ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಲಕ್ಷ್ಮೀಶ್ವರದಿಂದ ಶ್ರುತಿ ಅಂತ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು. ನಕ್ಷತ್ರ ತಿಳಿಸಿಮಾ. ಸ್ವಾತಿ ನಕ್ಷತ್ರ, ರಾಶಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನು ಓದಿದ್ಯಾ? ನಂದು MBA ಆಗಿದೆ ಗುರುಜಿ. ಏನು ಮಾಡೋಕ್ಕೆ ಏನು ಕೇಳಕ್ಕೆ ಮಾಡಿದ್ಯಮ್ಮ? ಸ್ವಲ್ಪ ಗಂಡ ಹೆಂಡತಿದ ಸಮಸ್ಯೆ ಐತೆ ಗುರುಜಿ, ಅದನ್ನ ಕೇಳಕ್ಕಂತ ಹಚ್ಚಿದ್ದೆ. ಇದೆಲ್ಲ ನಂಬಿಕೆ ಇದೆಯಾ ನಿನಗೆ? ಹಾ, ನಂಬಿಕೆ ಇದೆ. ಅಲ್ಲ, ಈಗ ಬಂತ ಮದ್ದಿಂದ ಇತ್ತಾ ಅಂತ? ಸಾರಿ, ನಂಬಿಕೆ ಮದ್ದಿಂದನೂ ಇತ್ತಾ, ಈಗ ಬಂತ ಅಂದೆ? ಮೊದ್ಲಿಕ್ಕೆ ಇತ್ತು ಗುರುಜಿ. ಮದುವೆ ಮುಂಚೆಯಿಂದನೂ ಇತ್ತಾ? ಹಾ ಗುರುಜಿ. ಓಕೆಮ್ಮ. ಈಗ ಗಂಡ ಹೆಂಡತಿ ಅಂದ ಮೇಲೆ ಸಮಸ್ಯೆ ಅನ್ನೋದು ಗಂಡನಿಂದ ಬರ್ತಾ ಇದೆ ಅಂತಾನ, ನನ್ನಿಂದ ಆ ಕಡೆಗೆ ಹೋಗ್ತಾ ಇದೆ ಅಂದರೆ ಯಾವ್ದು ಒಪ್ಪತ್ತೀಯಮ್ಮ? ನನ್ನಿಂದ ಹೋಗ್ತಾ ಇದೆ ಅನ್ನಿಸ್ತಿದೆ ಗುರುಜಿ. ಯಾಕೆ ಆ ಥರ ನಿನಗೆ ಇಷ್ಟ ಗೊತ್ತಾಗ್ತಾ ಇದ್ರು ಯಾಕೆ ತಪ್ಪು ಮಾಡ್ಕೋತಾ ಇದೆಯಾ? ಅಂದ್ರೆ ಅವರು ಬೇರೆ ಹೆಂಗಸನ್ನ ಇಟ್ಕೊಂಡಿದ್ರು ಗುರುಜಿ. ಅದು 2 ತಿಂಗಳಾಯ್ತು ನಮಗೆ ಗೊತ್ತಾಗಿ. ಓಕೆ, ಒಂದು ವಿಷಯ ಬೇಜಾರು ಮಾಡ್ಕೋಬೇಡ. ನೀನು ಓದಿದೀಯಾ? ಹಾ ಗುರುಜಿ. ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು, ತಿಳ್ಕೊಬೇಕು. ಹಾ ಓಕೆ ಗುರುಜಿ. ತಿಳ್ಕೊತೀಯಲ್ಲ? ಹಾ, ರಿಪೇರಿ ಮಾಡೋದು ನಿನ್ನ ಕೈಯಲ್ಲೈತೆ. ನೀನು ರಿಪೇರಿ ಮಾಡಬೇಕು, ಅದು ಹೇಳ್ಕೊಡ್ತೀನಿ. ಓಕೆನಾ? ಓಕೆ ಗುರುಜಿ. ಫಸ್ಟ್ ಕೇಳಿಸ್ಕೊ. ಇದೊಂದು ಸಮಸ್ಯೆ ಇದೆ ಕಣಮ್ಮ. ಗೊತ್ತಿಲ್ಲ, ಮೊದಲು ಯಾವುದೋ ಲವ್ ಇತ್ತಂತೆ ಅಥವಾ ಯಾವುದೋ 2 ಮಕ್ಕಳ ಇತ್ತಂತೆ, ಅದೆಲ್ಲ ಹೋಗಿ ಬಿಟ್ಬಿಟ್ಟವನು ಅಂತ ಹೆಂಡ್ತಿನ ಇಲ್ಲಿ ಬಂದು ಮಾಡ್ಕೊಂಬಿಟ್ಟ ಅಂತ ಈ ರಾಮಾಯಣ ಇರುತ್ತೆ. ಇದೇನು ದೊಡ್ಡ ವಿಷಯ ಅಲ್ಲ. ಆದರೂ ಬೇರೆ ಎಲ್ಲ ನಡೆದಿರ್ಬೋದು. ಇದೇ ಪ್ಯೂರ್ ಮೊದಲನೇ ಮದುವೆ ಅಂತ ಅನ್ಕೊಳ್ಳಂಗಿಲ್ಲ. ಮದುವೆ ಆಗ್ತಾಯಿದೆ ಮೊದಲದು ಅಂತ ಅನ್ಕೋಬೇಕು. ಅಂದರೆ ಎಲ್ರಿಗೂ ಹೇಳೋಕ್ಕಾಗಲ್ಲ, ಕೆಲವರಿಗೆ. ಇದು ಯಾಕೆ ಬರುತ್ತೆ ಪಾಪ? ಈ ಹುಡುಗಿ ಎಷ್ಟು ನೋವು ಪಟ್ಕೊಂಡು ಹೇಳ್ತಾ ಇದೆ ಅಂದರೆ, ದೇವರೇ ನನಗೆ ಯಾಕಪ್ಪ ಇಂಥ ಗಂಡನ ಕೊಟ್ಟೆ ಅಂತ ಈ ಹುಡುಗಿ ಮನಸ್ಸಲ್ಲಿ ಬಂದಿದೆ. ಆಮೇಲೆ ಲೇಟಾಗಿ ಬಂದರೂ ರಾಮಾಯಣ, ಹೆಂಗೆ ಮಾತಾಡಿದ್ರು ರಾಮಾಯಣ. ಯಾಕೆಂದರೆ ಫೀಸ್ ಕನೆಕ್ಷನ್ ಬೇರೆ ಕಡೆ ಇರುತ್ತಲ್ಲ, ಅದು ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ. ಇಲ್ಲಿ ಪ್ರಶ್ನೆ ಹಾಕ್ಕೋಬೇಕು, ಯಾವುದೇ ಹೆಣ್ಣಿಗೆ ಅಕಸ್ಮಾತು ಗಂಡನಲ್ಲಿ ಈ ಥರ ವಿಚಿತ್ರಗಳಿದ್ದರೆ ಗಂಡನ ತಪ್ಪು ಅನ್ನಂಗಿಲ್ಲ. ಇದು ನನ್ನ ಕರ್ಮಕ್ಕೆ ಈ ರೀತಿ ಗಂಡ ಸಿಗ್ತಾ ಅಂದ್ಕೊಂಡ್ರೆ ಸಂಸಾರ ಸರಿ. ನನ್ನ ಗಂಡ ಸರಿ ಇಲ್ಲ, ಅಕ್ಕಪಕ್ಕ ಆಯ್ ಬಾಯ್ ಮಾಡ್ತಾನೆ ಅಂದರೆ ಅದು ಅವ್ರದ್ದಲ್ಲ, ನಿಮ್ಮದು ರಿಪೇರಿ. ಅದು ನಿಮ್ಮನ್ನು ಗೋಳಾಕೊಳ್ಳೋಕ್ಕೆ ಅಂತ ಹುಡುಗ ಸಿಕ್ಕಿರೋದು, ಅಂತ ಗಂಡ ಸಿಕ್ಕೋದು. ಹಂಗಂತ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಹಂಗೆ ಅಂದ್ಬಿಟ್ಟು ನಾವು ಯಾಕೆ ಅಂತಂದರೆ, ಸ್ವಾತಿ ನಕ್ಷತ್ರದಲ್ಲಿ ಈ ಹುಡುಗಿ ಹುಟ್ಟಿದೆ. ಸ್ವಾತಿ ನಕ್ಷತ್ರ ಏನು ಅಂದರೆ, ಇವರ ಅಪ್ಪನ ಮನೆಯಲ್ಲಿ, ಇವರ ಅಮ್ಮನ ಮನೆಯಲ್ಲಿ ಸತ್ತವರಿಗೆ ಏನನ್ನು ಮಾಡುವ ವಾಡಿಕೆ ಅಭ್ಯಾಸ ಏನೂ ಇಲ್ಲ. ಈ ಹುಡುಗಿನ ಓದಿಸ್ಬಿಟ್ರು, ಮದುವೆ ಮಾಡಿ ಕಳಿಸ್ಬಿಟ್ರು. ಆದರೆ ಸ್ವಾತಿ ನಕ್ಷತ್ರ ಅಂದರೆ ಏನಾಗುತ್ತೆ, ಹೊಟ್ಟೆ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ. ಸ್ವಾತಿ ನಕ್ಷತ್ರ ಅರ್ಥ ಏನು? ಹೊಟ್ಟೆ ಚೆನ್ನಾಗಿರಲ್ಲ. ಹೊಟ್ಟೆ ಯಾವಾಗ ಚೆನ್ನಾಗಿಲ್ಲ, ಮೈಂಡ್ಸೆಟ್ ಚೆನ್ನಾಗಿರಲ್ಲ, ನೆಮ್ಮದಿ ಇರಲ್ಲ, ಖುಷಿ ಇರಲ್ಲ, ನೋಡಿದ್ದು ಕಣ್ಣು ಚೆನ್ನಾಗಿ ಕಾಣಿಸಲ್ಲ. ಅಮ್ಮ, ಅರ್ಥ ಆಯ್ತು ನಾನು ಹೇಳಿದ್ದು? ಅರ್ಥ ಆಯ್ತು ಗುರುಜಿ. ಯಾರು ತಪ್ಪು? ಅದಕ್ಕೆ ನೀನೇನು ಮಾಡಬೇಕು ಅಂದರೆ, ಮೊದಲು ಸ್ವಾತಿ ನಕ್ಷತ್ರಕ್ಕೆ ನಾನು ಹುಟ್ಟಿದ್ದಕ್ಕೆ ನಾನು ಏನು ಮಾಡ್ಕೋಬೇಕು, ನಾನೇನು ತಿಳ್ಕೋಬೇಕು,
ನನ್ನ ಮನಸ್ಸು ಸದಾ ನೆಮ್ಮದಿಯಾಗಿರಬೇಕು ಅಂತ ನಿನ್ನ ಮನಸ್ಸಿಗೆ ಬೇಕಾ ಬೇಡವಮ್ಮ? ಹಾ ಬೇಕು ಗುರುಜಿ. ಯಾಕೆ ನೀನು ರೆಡಿ ಮಾಡ್ಕೊಂಡಿಲ್ಲ? ರಿಪೇರಿ ಮಾಡ್ಕೊಳ್ಳದೆ ಮದುವೆ ಯಾಕೆ ಮಾಡ್ಕೊಂಡೆ? ಯಾರು ಹೇಳಿಲ್ಲ ಅಂತ್ಯಾ? ಗೊತ್ತಾಗಿಲ್ಲ ಗುರುಜಿ. ಅಲ್ಲಲ್ಲ, ಈಗ ನಾನು ಹೇಳೋದಕ್ಕೆ ಬೇಜಾರಾಯ್ತಾ ಖುಷಿ ಆಯ್ತಾ? ಇಲ್ಲ ಗುರುಜಿ. ನಿಮ್ಮ ಯಜಮಾನ್ರನ್ನೇ ಇನ್ನೊಂದು ಸಲ ನೀನು ಮದುವೆ ಮಾಡ್ಕೊಳ್ಳೋದೇ ಆದರೆ, ಕೇಳಿಸ್ಕೊಂಡಮ್ಮ, ಹಾ ಗುರುಜಿ. ನೀವು ಇನ್ನೊಂದು ಸಲ ನೀವೇ ಮಾಡ್ಕೊಳ್ಳೋದೆ ಮದುವೆ ಮಾಡ್ಕೊಳ್ಳೋದೇ ಆದರೆ ಸಂಸಾರ ರಿಪೇರಿ ಆಗತ್ತೆ, ಎಲ್ಲವೂ ಚೆನ್ನಾಗಾಗತ್ತೆ, ನೀನು ಚೆನ್ನಾಗಾಗ್ತೀಯಾ. ಇದನ್ನು ಪ್ರಯತ್ನ ಮಾಡ್ತೀಯಾ? ಹಾ ಗುರುಜಿ ಮಾಡ್ತೀನಿ ಗುರುಜಿ. ಮಾಡೋಕ್ಕಾಗತ್ತಾ? ಹಾ ಮಾಡಕ್ಕಾಗುತ್ತೆ ಗುರುಜಿ. ಏನು ಯೋಚನೆ ಮಾಡಬೇಡ, ನಿಮ್ಮ ಗಂಡನ ಏನು ಕೇಳಕ್ಕೆ ಹೋಗಬೇಡ, ಅದ್ಯಾಕೆ ಇದ್ಯಾಕೆ ಅಂತ ಕೇಳಬೇಡ. ದೇವ್ರ ಥರ ನೋಡಿಕೊಂಡು ಎಕ್ಸ್ಟ್ರಾ ಆರ್ಡಿನರಿ ಈಗ ಲವ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಸ್ವಲ್ಪ ಹತ್ರ ಆಗಬೇಕು. ಯಾಕೆ ಅಂದರೆ ಬಗ್ಗಿಸ್ಬೇಕು, ಯಜಮಾನ್ರನ್ನ ಬಗ್ಗಿಸ್ಬೇಕು ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ಅಡುಗೆ ಮಾಡಿ ವಿಶೇಷವಾಗಿ ಮಾಡಿಸಿ, ಏನು ಇಷ್ಟೊಂದು ಟ್ರೀಟ್ ಮಾಡ್ತಾ ಇದೆಯಲ್ಲ ಅಂದರೆ ಏನು ಮಾಡೋದು, ನಿಮಗೋಸ್ಕರ ಎಲ್ಲವೂ ಅಂತ ಹೇಳಿ ಕನ್ವರ್ಕೆ ಮಾಡಿ, ಅವನ್ನ ಮನವರಿಕೆ ಮಾಡಿ, ನಾವು ಇನ್ನೊಂದು ಸಲ ಮದುವೆ ಮಾಡ್ಕೊಳ್ಳೋರಿ ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ ಹೇಳಿದ್ರೆ ಮದುವೆ ಅಂದ ತಕ್ಷಣ ಗಂಡಸರು ಸ್ವಲ್ಪ ಕಿವಿ ನೆಟ್ಗಾಗತ್ತೆ. ಅದಕ್ಕೆ ಆವಾಗ ಅರ್ಜೆಂಟ್ ಆಗಿತ್ತು, ಈಗ ಚೆನ್ನಾಗಿ ಮಾಡ್ಕೊಳ್ಳೋಣ ಮದುವೆನ, ಯಾವ್ಯಾವ ಥರ ಬಟ್ಟೆ ಹಾಕ್ಕೋಬೇಕು ಇದೆಲ್ಲ ಮಾಡಿ ಒಳ್ಳೆ ಜಾಗದಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ನೀನು ಪ್ರಯತ್ನ ಪಟ್ಟರೆ, ಅದಕ್ಕಿಂತ ಮುಂಚೆ ನೀನೇನು ಮಾಡಬೇಕು, ನಿಮ್ಮ ತಂದೆ ಇದ್ದಾರೇನಮ್ಮ? ಹಾ ಇದ್ದಾರೆ. ಅವ್ರಿಗೆ ಇದೆಲ್ಲ ನಂಬಿಕೆ ಇದೆಯಾ? ಹಾ ಇದೆ ಗುರುಜಿ. ಆಮೇಲೆ ವರ್ಷಕ್ಕೊಂದ್ಸಲ ನಾನ್ ವೆಜ್ ಮಾಡಿ ಊಟಕ್ಕಿಟ್ಟಕ್ಕೆ ಹಾಕ್ತಾರ ಜನಕ್ಕೆ? ಇಲ್ಲ ಗುರುಜಿ, ನಾನ್ ವೆಜ್ ಇಲ್ಲ. ಏನು ಮಾಡೋದು ಮತ್ತೆ? ಸ್ವೀಟ್ ಮಾಡ್ತೇವೆ ಗುರುಜಿ. ಸ್ವೀಟು ಎಷ್ಟೊತ್ತಿಗೆ ಮಾಡೋದು? ಎಷ್ಟೊತ್ತಿಗಮ್ಮ? ಮಧ್ಯಾಹ್ನ ಸಾಯಂಕಾಲ? ಮಧ್ಯಾಹ್ನ ಗುರುಜಿ. ಎಷ್ಟು ಜನ ಊಟ ಮಾಡ್ತಾರೆ? ಮನೆಯವರು ಒಂದು ಸ್ವಲ್ಪ ಹೊರಗಿನವ್ರು ಒಂದು ಸ್ವಲ್ಪ. ಓಕೆ, ಈ ಅಭ್ಯಾಸವನ್ನು ಮೊದಲು ನಿಲ್ಲಿಸಿ, ಅಂದರೆ ಮಾಡೋದು ಬೇಡ ಅಂತಲ್ಲ, ಮೊದಲು ಏನು ಮಾಡಬೇಕು ಆಮೇಲೆ ಏನು ಮಾಡಬೇಕು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನಿಮ್ಮ ಅಪ್ಪನ ಮನೆಯಲ್ಲಿ ಎಲ್ಲವೂ ರಿಪೇರಿ ಆಗುತ್ತೆ, ನಿಂದು ಒಂದೇ ಅಲ್ಲ, ಇಡೀ ನಿಮ್ಮ ಕುಟುಂಬ ರಿಪೇರಿ ಆಗುತ್ತೆ. ಆಗಬೇಕು ಅಂತ್ಯಾ ಬೇಡ ಅಂತ್ಯಾ? ಇದನ್ನು ಫಸ್ಟು ನಿಮ್ಮ ಅಪ್ಪನ್ನ ಒಂದು ಕನ್ವಿನ್ಸ್ ಮಾಡು. ಅಪ್ಪ ಬಾಯಲ್ಲಿ ಒಂದು ದಿವಸ ನೀನು ಫ್ರೀ ಮಾಡಿಕೊಂಡು ನಾನು ಮಾತಾಡಬೇಕು, ತಿಳ್ಕೊಬೇಕು, ಕುಟುಂಬ ಎಲ್ಲ ಕ್ಲೀನ್ ಮಾಡಲ್ಲ, ನಿಮ್ಮಮ್ಮ ಖುಷಿ ಆಗ್ತಾರೆ, ನೀನು ಖುಷಿ ಆಗ್ತೀಯಾ, ಇಡೀ ನಿಮ್ಮ ಅಪ್ಪನ ಜೊತೆ ಹುಟ್ಟಿದ ಅಕ್ಕ ತಂಗಿಯರು ಪ್ರತಿಯೊಂದಕ್ಕೂ ಅರ್ಥ ಸಿಕ್ಕತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ, ಒಳ್ಳೆಯದಾಗಲಿ. ಇಷ್ಟು ವಿಚಾರಗಳನ್ನು ಒಂದು ವಿಚಾರದಲ್ಲಿ ತುಂಬ ಸರಳ. ನಮ್ಮ ಯಜಮಾನರು ಈ ಥರ ಅಂತ ಪಾಪ ಹೇಳ್ಕೊಳ್ಳೋಕ್ಕೂ ಮುಜುಗರ, ಹೇಳ್ಕೊಳ್ಳಿಲ್ಲ ಅಂದರೆ ಬಗೆಹರಿಯಲ್ಲ, ಹೇಳಲೇಬೇಕಾಗತ್ತೆ. ಏನೇ ವಿಷಯವನ್ನು ಹೇಳಿಕೊಂಡು ಬಗೆಹರಿಸ್ಕೋಬೇಕು ಹೊರತು ನಾಚಿಕೆ ಪಟ್ಕೊಂಡ್ರೆ ಪ್ರಯೋಜನಕ್ಕೆ ಬರಲ್ಲ. ತುಂಬ ಖುಷಿ ಆಯಿತು. ಆದರೆ ರಿಪೇರಿ ಏನು ಮಾಡ್ಕೋಬೇಕು ಅಂತ ಪ್ರಯತ್ನವನ್ನು ಮಾಡೋದೇ ಆದರೆ ಮಾಡಿಕೊಡ್ಬಹುದು. ಆದರೆ ಒಂದಂತೂ ಸತ್ಯ, ಇವತ್ತು ನಾವು ಹೇಳಿದಂತಹ ನೀರನ್ನು ಕುಡಿತಕ್ಕಂತಹ ವಿಚಾರದಲ್ಲಿ ದಾರಿ ತಪ್ಪಿರುವ ಕಾರಣ ಕುಟುಂಬದಲ್ಲಿ ವಂಶದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಮಕ್ಕಳಿಗೋಸ್ಕರವಾಗಿ ನಾವು ಆರೋಗ್ಯ ಅಂತಕ್ಕಂಥದ್ದೇನು ಅಂದರೆ ಬೇಜಾರು ಅನ್ನೋ ಪದವನ್ನು ತೆಗೆಯಬೇಕು ಡೈರಿಯಿಂದ. ಮಕ್ಕಳಿಗಾಗಲಿ ಗಂಡ ಹೆಂಡ್ತಿಗಾಗಲಿ ಬೇಜಾರು ತೆಗಿಬೇಕು. ಇದನ್ನು ಅನೈತಿಕ ಅಂತಾರೆ. ಈ ಅಭ್ಯಾಸವನ್ನು ಪದೇ ಪದೇ ಬೇಜಾರಾಗೋದನ್ನ ಅನೈತಿಕ ಅಂದರೆ, ನಾನು ಮದುವೆ ಮಾಡ್ಕೊಂಡಿದ್ದು ಬೇರೆಯವ್ರು ಮಾಡ್ಕೋಬೇಕಿತ್ತು, ನಾನು ಬೇರೆಯವ್ರು ಮಾಡ್ಕೋಬೇಕಿತ್ತು ಅಂತಾರಲ್ಲ, ಇದನ್ನು ಅನೈತಿಕ. ಮದುವೆ ಆಗಲ್ಲ, ಮೈಂಡಲ್ಲಿ ಡ್ರೀಮ್ಸ್, ಇದನ್ನು ಅನೈತಿಕ ಅಂತಾರೆ. ಇದು ಮನಸ್ಸಲ್ಲಿ ಬರಬಾರ್ದು. ಮದುವೆ ಮಾಡ್ಕೊಂಡ ಮೇಲೆ ಎಲ್ರಿಗೂ ಬರುತ್ತೆ ಅಂತ ನಾನು ಹೇಳ್ತಿಲ್ಲ, ಅಕಸ್ಮಾತ್ ಹೇಳಿದ್ದು. ಅದಕ್ಕೋಸ್ಕರ ಮನಸ್ಸು ಕಂಟ್ರೋಲ್ ಸಿಕ್ಕಲ್ಲ ಅಂದರೆ ನಿಮ್ಮ ದೇಹಕ್ಕಾಗುವಷ್ಟು ನೀರು ನೀವು ಬಳಸ್ತಾ ಇಲ್ಲ. ಮುಂದುವರೆದ ಭಾಗ ತಿಳಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.